ಆತ್ಮೀಯ ಸಹೋದರ ಸಹೋದರಿಯರೇ, ಇವತ್ತು ಈ ಭಾಷಣ ಸರಮಾಲೆಯಲ್ಲಿ ನನಗೆ ಸಿಕ್ಕಿರುವ ಅವಕಾಶ ಅದೃಶ್ಯ ಲೋಕಗಳು. ಇದು ಥಿಯಾಸಫಿಯ ಮೂಲ ತತ್ವಗಳು ಎಂಬ ಗ್ರಂಥದ ಒಂದು ಭಾಗ. ಇದನ್ನ ನಮ್ಮ ಹಿರಿಯ ಸೋದರರಾಗಿದ್ದ, ಅಧ್ಯಕ್ಷರು ಆಗಿದ್ದ ಸೋದರ ಸಿ ಜಿನರಾಜ್ ದಾಸ್ ಅವರ ಫಸ್ಟ್ ಪ್ರಿನ್ಸಿಪಲ್ಸ್ ಆಫ್ ಥಿಯಾಸಫಿ ಈ ಗ್ರಂಥದಿಂದ ಒಂದು ಭಾಗವನ್ನ ಇವತ್ತು ನಾನು ಆಯ್ದುಕೊಂಡಿದ್ದೇನೆ. ಓಕೆ, ಈಗ ಅದೃಶ್ಯ ಲೋಕಗಳಲ್ಲಿ ನಾವು ಭೌತಿಕವಾಗಿ ಯೋಚನೆ ಮಾಡಿದ್ರೆ ಸಮ್ ಥಿಂಗ್ಸ್ ಆರ್ ನಾಟ್ ಕ್ಲಿಯರ್. ಸಮ್ ಥಿಂಗ್ಸ್ ಆರ್ ನಾಟ್ ಕ್ಲಿಯರ್ ಅಂದ್ರೆ ನಮಗೆ ಅವುಗಳ ಬಗ್ಗೆ ಗೊತ್ತಿದೆಯೋ ಅಥವಾ ಗೊತ್ತಿಲ್ವೋ ಅದ್ರ ಬಗ್ಗೆ ನಮಗೆ ಒಂದು ಜ್ಞಾನ ಇರೋದಿಲ್ಲ. ಕೆಲವು ಸಲ ಏನಾಗುತ್ತೆ, ನಮಗೆ ಅನುಭವಕ್ಕೆ ಬರೋ ತನಕ ನಾವು ಯಾವುದೇ ವಸ್ತುಗಳನ್ನ, ಯಾವುದೇ ಒಂದು ಜ್ಞಾನವನ್ನ ನಾವು ನಂಬೋದಿಲ್ಲ. ಅದನ್ನ ನಾವು ಅದು ಏನಾಗುತ್ತೆ ಅಂದ್ರೆ ನಮಗೆ ನಮ್ಮಲ್ಲೇ ಎರಡು ರೀತಿ ಡ್ಯುಯಾಲಿಸಮ್ ಬರುತ್ತೆ. ಇದನ್ನ ನಂಬಬೇಕೋ ನಂಬಬಾರ್ದು ಅಂತ. ಅಂಟಿಲ್ ವಿ ಹ್ಯಾವ್ ಸೈಂಟಿಫಿಕ್ ಪ್ರೂಫ್, ವೈಜ್ಞಾನಿಕವಾಗಿ ಒಂದು ಅದಕ್ಕೆ ಪ್ರೂಫ್ ಸಿಕ್ಕಾಗ ಮಾತ್ರ ನಾವು ಅದನ್ನ ನಂಬ್ತೇವೆ. ಇದು ಭೌತಿಕ ವಿಜ್ಞಾನದ ಒಂದು ಪರಿಧಿ. ಹಾಗೆ ಭೌತಿಕ ವಿಜ್ಞಾನಕ್ಕೆ ನಿಲುಕದ ಅನೇಕ ವಿಷಯಗಳಿವೆ. ಆ ವಿಷಯಗಳನ್ನ ನಾವು ಭೌತಿಕ ವಿಜ್ಞಾನದ ಪರಿಧಿಯಲ್ಲಿ ನೋಡಿ ಅದಕ್ಕೆ ಯಾವುದು ಪ್ರೂಫ್ ಇಲ್ಲ, ಅದಕ್ಕೆ ಯಾವ ಸಾಕ್ಷಿಗಳು ಇಲ್ಲ ಅಂತ ಹೇಳಿ ನಾವು ಅದನ್ನ ತೆಗೆದು ಹಾಕ್ಬಿಡ್ತೇವೆ. ಸೊ ಈ ದಿನ ದ ಇನ್ವಿಸಿಬಲ್ ವರ್ಲ್ಡ್, ಅದೃಶ್ಯ ಲೋಕಗಳ ಬಗ್ಗೆ ಜಿನರಾಜ್ ದಾಸ್ ಅವರು ಬರೆದಂತಹ ಒಂದು ಕೃತಿಯ ಒಂದು ಚಾಪ್ಟರ್ನ ವಿ ವಿಲ್ ಡಿಸ್ಕಸ್. ಅದನ್ನ ನಾವು ಡಿಸ್ಕಸ್ ಮಾಡಿ ಅದ್ರ ಬಗ್ಗೆ ಕೆಲವು ವಿಷಯಗಳನ್ನ ಅವ್ರು ಏನ್ ಹೇಳಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡೋಣ. ಮೊದಲನೇದಾಗಿ ಲೌಕಿಕ ಪ್ರಪಂಚದ ಅರಿವು. ನಾವು ಈ ಲೌಕಿಕ ಪ್ರಪಂಚ, ಇದು ನಮಗೆ ಗೊತ್ತಿರೋ ಹಾಗೆ ಈ ಲೌಕಿಕ ಪ್ರಪಂಚದಲ್ಲಿ ನಾವೆಲ್ಲರೂ ಜೀವಿಸ್ತಾ ಇರೋದ್ರಿಂದ ಈ ಲೌಕಿಕ ಪ್ರಪಂಚದ ಅರಿವು ನಮಗೆ ಸದಾ ಆಗ್ತಾ ಇರುತ್ತೆ. ಇದ್ರೊಳಗೆ ಎರಡು ರೀತಿ ಆಗುತ್ತೆ. ಒಂದು ನೋನ್ ಅಂತ ಕರಿತೀವಿ, ನಮಗೆ ಗೊತ್ತಿರುವಂತಹ ವಿಷಯ. ಇನ್ನೊಂದು ಅನ್ನೋನ್, ನಮಗೆ ಕೆಲವು ವಿಷಯಗಳು ಗೊತ್ತಾಗುತ್ತೆ, ಇನ್ನೊಂದು ಕೆಲವು ವಿಷಯಗಳು ಗೊತ್ತಾಗಲ್ಲ. ಆದ್ರೆ ಅದರ ಇರುವು ಏನಿದೆ, ಅದರ ಇರುವಿಕೆ ಏನಿದೆ, ಆ ಇರುವಿಕೆ ನಮಗೆ ಯಾವಾಗ್ಲೂ ಮನದಟ್ಟು ಮಾಡುತ್ತೆ. ಈ ಇರುವಿಕೆಯನ್ನ ಮನದಟ್ಟು ಮಾಡ್ಲಿಕ್ಕೆ ನಮಗೆ ಬೇಕಾಗಿರೋದು ವೈಜ್ಞಾನಿಕ ವಿಶ್ಲೇಷಣೆ. ಆ ವೈಜ್ಞಾನಿಕ ವಿಶ್ಲೇಷಣೆಯಲ್ಲಿ ನಾವು ಅದನ್ನ ಅರ್ಥ ಮಾಡ್ಕೊಂಡ್ರೆ, ಅದನ್ನ ನಾವು ತಿಳ್ಕೊಂಡ್ರೆ, ಯಾವುದೋ ಒಂದು ವಿಷಯನ ನಾವು ಅರಿತ್ರೆ ಅದು ನಮಗೆ ತಿಳಿದಿದೆ ಅಂತ ಅನ್ಸುತ್ತೆ. ಈಗ ನಾವು ಮೊದಲನೇ ವಿಷಯಕ್ಕೆ ಬಂದಾಗ, ಲೌಕಿಕ ಪ್ರಪಂಚದ ಅರಿವು ನಮಗೆ ಪಂಚೇಂದ್ರಿಯಗಳಿಂದ ಆಗುತ್ತೆ. ಉದಾಹರಣೆಗೆ ಯಾವುದೇ ವಸ್ತುನ ನಾವು ತಗೊಂಡ್ರೆ ಅದರ ಸ್ಪರ್ಶ, ಆ ಸ್ಪರ್ಶದ ಅನುಭವ ನಮಗೆ ನೀಡೋದು ನಮ್ಮ ಚರ್ಮ. ಆದ್ರೆ ನೆನಪಿರ್ಲಿ ನೋಡಿ, ಅದೃಶ್ಯ ಲೋಕಗಳು ಹೇಗೆ ಸೈಂಟಿಫಿಕಲಿ ನಾವು ಇದು ಮಾಡ್ತೀವಿ ಅಂದ್ರೆ, ಯಾರನ್ನೇ ಕೇಳಿ, ನಿಮಗೆ ಸ್ಪರ್ಶದ ಅನುಭವ ಹೇಗೆ ಉಂಟಾಗುತ್ತೆ, ಯಾವುದರಿಂದ ಉಂಟಾಗುತ್ತೆ ಅಂದ್ರೆ ನಾವು ಚರ್ಮ ಅಂತೀವಿ. ಅದು ಸ್ಪರ್ಶ ಜ್ಞಾನ. ಆದ್ರೆ ಈ ಅನುಭವ ಏನಿದೆ ಇದು ಚರ್ಮದಲ್ಲಿ ಆಗಲ್ಲ. ಚರ್ಮ ಅದನ್ನ ಒಂದು ಫ್ಲೋ ಮಾಡುತ್ತೆ. ಚರ್ಮ ಸ್ಪರ್ಶ ಜ್ಞಾನವನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತೆಗೆದುಕೊಂಡು ಹೋಗುವಂತಹ ಒಂದು ಮಾರ್ಗ ಮಾತ್ರ.
ಅದೇ ರೀತಿ ಎರಡನೆಯದಾಗಿ ರೂಪ. ಯಾವುದೇ ಒಂದು ವಸ್ತುವನ್ನು ನಾವು ನೋಡ್ಬೇಕಾದ್ರೆ ನಮಗೆ ಅತಿ ಮುಖ್ಯವಾಗಿ ಬೇಕಾಗಿರುವ ಪಂಚೇಂದ್ರಿಯಗಳಲ್ಲಿ ಒಂದು ಕಣ್ಣು. ಕಣ್ಣು ಆಕಾರವನ್ನ, ಬಣ್ಣಗಳನ್ನ, ದೂರವನ್ನ ಅಳೆಯಲಿಕ್ಕೆ ನಮಗೆ ಕಣ್ಣು ಸಹಾಯ ಮಾಡುತ್ತೆ. ಮೂರನೆಯದಾಗಿ ಶಬ್ದ. ಈ ಶಬ್ದಗಳು ನಮ್ಮ ಕಿವಿಗೆ ಬೀಳುವ ಹಲವಾರು ಶಬ್ದಗಳನ್ನ ಗ್ರಹಿಸುವುದು ಕಿವಿ. ಇದು ಒಂದು ನಮ್ಮ ಭೌತಿಕವಾದ ಪ್ರಪಂಚದಲ್ಲಿರುವ ಪಂಚೇಂದ್ರಿಯಗಳಲ್ಲಿ ಒಂದು. ತದನಂತರ ಗಂಧ, ಸ್ಮೆಲ್ ಅಂತ ಕರಿತೀವಿ, ಅಥವಾ ನಾವು ವಾಸನೆ ಅಂತ ಕರಿತೀವಿ. ಯಾವುದೇ ರೀತಿಯ ವಾಸನೆಯನ್ನ ಗ್ರಹಿಸ್ಲಿಕ್ಕೆ ನಮಗೆ ಬೇಕಾಗಿರೋದು ಮೂಗು. ಅದೇ ರೀತಿ ನಮಗೆ ರಸ, ರುಚಿ ಅಂತಾನು ಕರಿತೀವಿ. ಇದಕ್ಕೆ ನಮಗೆ ಇದನ್ನ ತಿಳಿಸ್ಕೊಡುವಂತಹ ಒಂದು ಇದು ಮಾಡೋದು ನಾಲಿಗೆ. ಸೊ ಸ್ಪರ್ಶ, ರೂಪ, ಶಬ್ದ, ಗಂಧ ಮತ್ತೆ ರಸ, ಇವಿಷ್ಟು ನಮಗೆ ಬರೀ ಲೌಕಿಕ ಪ್ರಪಂಚದ ಅರಿವನ್ನ ಮೂಡಿಸುತ್ತೆ. ಅಂದ್ರೆ ನಾವು ಯಾವುದೇ ಒಂದು ವಸ್ತುವನ್ನ ನಾವು ತಗೊಂಡ್ರೆ, ಯಾವುದೇ ಒಂದು ಜ್ಞಾನವನ್ನ ನಾವು ಪಡಿಬೇಕಂದ್ರೆ ನಮಗೆ ಮೊದಲನೇದಾಗಿ ಬೇಕಾಗಿರೋದೇ ಈ 5 ಅಂಶಗಳ, 5 ಒಂದು ಮಾಡ್ಯೂಲ್ಸ್ ಏನಿದೆ, 5 ಮಾಡ್ಯೂಲ್ಗಳ ಮೂಲಕನೇ ನಾವು ಇದನ್ನ ತಿಳಿಯೋದು. ಅವಾಗ್ಲೇ ನಮಗೆ ಯಾವುದೇ ಒಂದು ವಸ್ತುವಿನ ಬಗ್ಗೆ ಜ್ಞಾನ ಉಂಟಾಗುತ್ತೆ. ಸೊ ನಮ್ಮ ಜನರಲ್ ಪ್ರಿನ್ಸಿಪಲ್ ಏನಂದ್ರೆ, ನಾವು ಆಧ್ಯಾತ್ಮಿಕ ಮಾರ್ಗದಲ್ಲಿ ಇಲ್ದ ಹಾಗೆ ಬರೀ ಲೌಕಿಕವಾಗಿ ಮಾತನಾಡ್ಬೇಕಾದ್ರೆ ನಮಗೆ ಜ್ಞಾನ ಅನ್ನೋದು ಸಿಗೋದು ಈ 5 ರೂಪಗಳಿಂದ ಮಾತ್ರ. ಅಂದ್ರೆ ಯಾವುದೇ ಒಂದು ವಸ್ತುವನ್ನ ನಾವು ತೆಗೆದುಕೊಂಡ್ರೆ ಆ ವಸ್ತುವಿನ ಗುಣಲಕ್ಷಣಗಳನ್ನ ನಾವು ಅಳಿಯೋದು ಈ 5ರಿಂದ ಮಾತ್ರ. ಈ 5 ಇದನ್ನೇನಂತ ಕರಿತೀವಿ, 5 ಸ್ಟಿಮ್ಯುಲೇಷನ್ಸ್ ನ ಮೀರಿದ ಯಾವ್ದಾದ್ರು ಇದ್ರೆ ಅದನ್ನ ನಾವು ಒಪ್ಪೋದಿಲ್ಲ. ಉದಾಹರಣೆಗೆ ಸ್ಪರ್ಶ ಅಂತ ನಾವು ತಗೊಂಡ್ರೆ, ಸ್ಪರ್ಶ ಅಂತ ನಮಗ್ ಗೊತ್ತಾದ್ರೆ ನಮಗದು ಮಿದು, ಒಂದು ವಸ್ತು ಮಿದು ಇದೆ ಅನ್ಬಹುದು. ಇಲ್ಲ ಇನ್ನೊಂದು ವಸ್ತು ರಫ್ ಆಗಿದೆ ಅಂತ ಹೇಳ್ಬೋದು, ಒರಟಾಗಿದೆ ಅಥವಾ ಚೂಪಾಗಿದೆ. ಈ ರೀತಿ ನಾವು ಒಂದೊಂದೇ ಅದಕ್ಕೆ ನಾವು ಹೆಸರುಗಳನ್ನ ಕೊಡ್ತಾ ಬರ್ತೀವಿ ನಮ್ಮ ಅನುಭವಗಳಿಗೆ. ಆದ್ರೆ ನಾನು ಹೊಸದಾಗಿ ನಿಮ್ ಮುಂದೆ ಇವಿಷ್ಟನ್ನು ಮೀರಿದ ಒಂದು ಇದೆ, ಅದನ್ನ ನಾನು ಏನೋ ಒಂದು ಹೆಸರು ಕರಿತೀನಿ, ಅದನ್ನ ನಾನು ಎಕ್ಸ್ ಅಂತ ಕರಿತೀನಿ. ಎಕ್ಸ್ ಅಂತ ಕರೆದಾಗ ಸ್ಪರ್ಶದಲ್ಲಿ ಎಕ್ಸ್ ಅನ್ನೋದಿದೆಯಾ? ನನಗೆ ಗೊತ್ತಿರೋದಿಷ್ಟೇ. ನೀವು ಯಾವುದೋ ಒಂದು ಹೊಸದು ಹೇಳ್ತೀರಾ, ಅದು ನನ್ನ ಅನುಭವಕ್ಕೆ ಬಂದಿಲ್ಲ. ಈ ಎಕ್ಸ್ ಅನ್ನೋದು ನನ್ನ ಅನುಭವಕ್ಕೆ ಬಂದಿಲ್ಲ ಅಂತಾದಾಗ ಅದರ ಅರಿವು ನಾನು ಬರೀ ನನಗಾಗಿ ಇಲ್ಲ ಅಂತ ಹೇಳಲ್ಲ, ನಾನು ಅದು ಇಲ್ಲವೇ ಇಲ್ಲ ಅಂತ ಹೇಳ್ತೀನಿ. ಇದು ನಮ್ಮ ಲೌಕಿಕ ಪ್ರಪಂಚದ್ದು. ಇದು ನಾವು ಇದನ್ನ ಜನರಲೈಸ್ ಮಾಡೋ ಸಹ ಇದನ್ನ ನಾವು ಹೇಳ್ತೇವೆ. ಹಾಗಾದ್ರೆ ಇವಿಷ್ಟು ಆದ್ರೆ ಮುಂದಿನದು ಈ ಇಂದ್ರಿಯಗಳ ಸೂಕ್ಷ್ಮತೆ ಏನಿದೆ, ಹೆಚ್ಚು ಕಡಿಮೆ ಆದಾಗೆಲ್ಲ ಈ ಇಂದ್ರಿಯಗಳನ್ನು ಅವಲಂಬಿಸಿರುವ ಜ್ಞಾನ ಸಹ ಹೆಚ್ಚು ಕಡಿಮೆ ಆಗಿದೆ. ಉದಾಹರಣೆಗೆ ಕೆಲವರಿಗೆ ಕಣ್ಣು ಸರಿಯಾಗಿ ದೂರದೃಷ್ಟಿ ಇಲ್ಲ ಅಂತ ಇಟ್ಕೊಳ್ಳೋಣ. ದೂರದೃಷ್ಟಿ ಇಲ್ಲದ ವ್ಯಕ್ತಿ ದೂರದ ಬೆಟ್ಟವನ್ನು ನೋಡಿ ಆತ ಎಂಜಾಯ್ ಮಾಡಕ್ಕಾಗಲ್ಲ. ಅದೇ ಒಬ್ಬ ಸಾಮಾನ್ಯ ಮನುಷ್ಯ ಆ ಬೆಟ್ಟ ಎಷ್ಟು ಸುಂದರವಾಗಿದೆ ಅಂದ್ರೆ ಗೀತ ಏನ್ ಹೇಳ್ತಾನೆ, ನನಗೆ ಆ ಬೆಟ್ಟ ಏನೂ ಇಲ್ಲ, ಬೆಟ್ಟವಾಗಿ ಕಾಣ್ತಾ ಇಲ್ಲ, ಅದು ಬಹಳ ಮಸುಕಾಗಿದೆ. ಆಗ ಅವನ ಇಂದ್ರಿಯದ ಸೂಕ್ಷ್ಮತೆ ಕಡಿಮೆ ಆಗಿದೆ. ಅವಾಗ ಅದರಿಂದ ಪಡಿಬೇಕಾಗಿರೋ ಒಂದು ಏನು ಎಕ್ಸ್ಪೀರಿಯನ್ಸ್ ಏನಿದೆ ಅದು ಸಹ ಅವನಿಗೆ ವಿಚಿತ್ರವಾಗಿ ಕಾಣ್ಲಿಕ್ಕೆ ಶುರು ಆಗುತ್ತೆ. ಆದ್ರೆ ನಮ್ಮ ಇದೇನಂದ್ರೆ, ಅಂದ್ರೆ ನಾವು ಆರ್ಡಿನರಿ ಮನುಷ್ಯರು ಅಂತ ನಾವೇನ್ ಕರಿತೀವಿ, ಆ ಆರ್ಡಿನರಿ ಮನುಷ್ಯರು ನಾವೇನ್ ಮಾಡ್ತೀವಿ, ನಾನು ಸರಿ ಇಲ್ಲ, ನನಗೆ ಅದು ಕಾಣಿಸಿಲ್ಲ ಅನ್ನಕ್ಕಿಲ್ಲ, ಅದೇ ಸರಿ ಇಲ್ಲ ಅಂತ ಹೇಳಿ ಶುರು ಮಾಡ್ತೀವಿ ನಾವು. ಉದಾಹರಣೆಗೆ
ಬಹಳ ಉದಾಹರಣೆ ಅಂದ್ರೆ ಒಂದು ಆನೆ ಎಕ್ಸಾಂಪಲ್. ಈಗ ಒಂದು ಆನೆ ಇದೆ. ಆನೆನ ನಾವು ವಿವರಣೆ ಮಾಡಬೇಕಾದ್ರೆ ಸಾಮಾನ್ಯ ಮನುಷ್ಯರಾಗಿ ನಾವೆಲ್ಲ ಭೌತಿಕವಾಗಿ ನಾವು ಅದನ್ನ ಎಕ್ಸ್ಪ್ಲೈನ್ ಮಾಡ್ಬೇಕಂದ್ರೆ ಆನೆ ಹೇಗಿರುತ್ತೆ ಅಂತ ನಮಗ್ ಗೊತ್ತು. ಆದರೆ ಅದೇ ಆನೆಯನ್ನ ದೃಷ್ಟಿಹೀನರು, ಯಾರು ನೋಡ್ಲಿಕ್ಕೆ ಸಾಧ್ಯವಿಲ್ಲದವರು, ಅವರು ಅದನ್ನ ಹೇಗೆ ಎಕ್ಸ್ಪ್ಲೈನ್ ಮಾಡಬಹುದು? ಕ್ವಶನ್ ಮಾರ್ಕ್. ನಿಮಗೆ ಒಂದು ಚಿಕ್ಕ ಕಥೆ ಗೊತ್ತಿದೆ. ಓಕೆ, ಆ ಚಿಕ್ಕ ಕಥೆಯಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಆನೆ ಇರುತ್ತೆ. ಆನೆಯನ್ನ ಸುಮಾರು ಜನ, ಅಂದ್ರೆ ತುಂಬಾ ಜನ ಕುರುಡರು, ಒಂದು 6 ಜನ ಕುರುಡರು ಅದನ್ನ ನೋಡ್ಲಿಕ್ಕೆ ಬರ್ತಾರೆ. ನೋಡ್ಲಿಕ್ಕೆ ಬಂದಾಗ ಒಬ್ಬೊಬ್ಬರದೇ ಒಂದೊಂದು ರೀತಿಯ ಅನುಭವಗಳಾಗುತ್ತೆ ಅವ್ರಿಗೆ. ಉದಾಹರಣೆಗೆ ಒಬ್ಬ ದೃಷ್ಟಿಹೀನ ಆನೆಯ ಕಾಲನ್ನ ಮುಟ್ಟಿ ನೋಡ್ತಾನೆ. ಕಾಲನ್ನ ಮುಟ್ಟಿ ನೋಡಿದ ತಕ್ಷಣ ಅವನು ಹೇಳ್ತಾನೆ ಆನೆ ಕಂಬದಂತಿದೆ ಅಂತ ಹೇಳ್ತಾನೆ. ಸೊ ಅವನ ಪ್ರಕಾರ ಆನೆ ಕಂಬದಂತಿದೆ ಅಂತ. ಅದೇ ರೀತಿ ಒಬ್ಬ ಆನೆ ಹೊಟ್ಟೆಯನ್ನ ಮುಟ್ಬಿಟ್ಟು ಆನೆ ಹೇಗಿದೆ ಅಂದ್ರೆ ಗೋಡೆ ಇದ್ದಂಗಿದೆ. ಬಾಲವನ್ನ ಮುಟ್ಟಿದ ಒಬ್ಬ ದೃಷ್ಟಿಹೀನ ಅದು ಹಗ್ಗದಂತಿದೆ. ಸೊಂಡಿಲನ್ನು ಮುಟ್ಟಿದವನು ಅದು ಮೆತ್ತಗೆ ಹಾವಿನಂತಿದೆ ಅಂತಾನೆ. ಆದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಇದನ್ನು ಕೇಳಿಸ್ಕೊಂಡ ತಕ್ಷಣ ಅಪ್ಪ ಇವನು ಹೋಗಿ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಆನೆ ನಾನು ಇವತ್ತು ನೋಡಿದೆ, ಆನೆ ಕಂಬದ ಹಾಗಿದೆ ಅಂತ. ಅವಾಗ ಸಾಮಾನ್ಯ ಮನುಷ್ಯ ಹೇಳ್ತಾನೆ ಆನೆ ಕಂಬದಂತಿಲ್ಲಪ್ಪ, ಆನೆ ಇದ್ದಂತಿದೆ. ಅದೇ ರೀತಿ ಗೋಡೆಯವನು ಗೋಡೆ ಅಂತ ಹೇಳ್ತಾನೆ. ಅಂದ್ರೆ ನೋಡಿ, ಹೀನತೆ ಇರೋದು ನಮ್ಮಲ್ಲಿ, ಆದರೆ ಆನೆಯನ್ನ ನಾವು ನೋಡುವ ದೃಷ್ಟಿಕೋನ ಬೇರೆ ಬೇರೆಯಾಗಿರುತ್ತೆ. ಇದನ್ನ ನಾವು ವಿಜುವಲ್ ಇಂಪೇರ್ಮೆಂಟ್ ಅಂತ ಕರಿತೀವಿ. ಅಂದ್ರೆ ನಮಗದು ಗೊತ್ತಿಲ್ಲದೆ ಇದ್ದಾಗ ನಮ್ಮ ಸೀಮಿತಾವಧಿಗೆ ಎಷ್ಟು ಗೊತ್ತಾಗುತ್ತೋ ಅಷ್ಟನ್ನು ಮಾತ್ರ ನಾವು ನಿಜ ಅಂತ ಅನ್ಕೊಂತೀವಿ. ಇನ್ನ ಉಳಿದಿದ್ದು ಗೌಣವಾಗಿರುತ್ತೆ, ಯಾವುದೇ ರೀತಿಯ ನಮಗೆ ಇದು ಸಿಗಲ್ಲ. ಇದು ನಮ್ಮ ಒಂದು ರೀತಿಯ ದುರದೃಷ್ಟ ಅನ್ಬಹುದು, ಅಥವಾ ನಮ್ಮ ಪರಿಮಿತಿ, ಲಿಮಿಟೇಷನ್ ಅಂತ ಹೇಳ್ಬಹುದು. ಈಗ ಈ ಒಂದು ಎಕ್ಸಾಂಪಲ್ ನಾವು ತಗೊಂಡ್ರೆ, ಈ ಲೋಕ ಅಂದ್ರೆ ನಮ್ಮ ಇಂದ್ರಿಯಗಳು ಅನುಭವಕ್ಕೆ ಬರುವ ಸೀಮಿತ ಪ್ರಜ್ಞೆ ಮಾತ್ರ. ಸೊ ಆ ನಮ್ಮ ಇಂದ್ರಿಯಗಳ ಅನುಭವಕ್ಕೆ ಬರದೇ ಇದ್ರೆ ಅದು ನಮಗೆ ಗೊತ್ತಿಲ್ಲ ಅಂತ ನಾವ್ ಹೇಳ, ಅದು ಇಲ್ಲವೇ ಇಲ್ಲ ಅಂತ ನಾವು ಅದನ್ನ ಹೇಳ್ತೇವೆ. ಅಂದ್ರೆ ಈ ಅನುಭವಗಳಲ್ಲಿ ಒಂದು ಈ ಪ್ರಜ್ಞೆ ಅನ್ನೋದಿದೆಯಲ್ಲ, ಇದು ತುಂಬಾ ಸಂಕೀರ್ಣವಾಗಿದೆ, ತೊಡಕು ಆಗಿದೆ. ಇದು ಅದನ್ನ ನಾವು ಅರ್ತಿರೋದು ಬಹಳ ಕಷ್ಟ. ಯಾಕೆಂದ್ರೆ ವಿ ಸಿ ವಾಟ್ ವಿ ವಿಜುವಲೈಸ್. ನಾವು ನೋಡಿದ್ದನ್ನ, ವಿಜುವಲೈಸ್ ಮಾಡಿದ್ದನ್ನ, ಅದನ್ನ ನಾವು ನಾವೇ ಅನ್ಕೊಳ್ತೇವೆ. ಇದು ಜನರಲೈಸ್ಡ್ ಪ್ರಿನ್ಸಿಪಲ್ ಸಹ. ಒಬ್ಬ ವ್ಯಕ್ತಿಯನ್ನ ನಾವು ಯಾವ ರೀತಿ ನೋಡ್ತೀವೋ ಆ ವ್ಯಕ್ತಿಯನ್ನ ನಾವು ಅದೇ ರೀತಿ ಅಳಿತೇವೆ. ಅವನ ಅದು ನಮ್ಮ ಮಾನಸಿಕ ಮಟ್ಟದ ಮೇಲೆ ಹೋಗುತ್ತೆ, ಅಂದ್ರೆ ನಾವು ನೋಡೋ ವಿಧಾನದ. ಆದ್ರೆ ನಮಗೆ ಈ ಅನುಭವಗಳಲ್ಲಿ ಆ ಒಂದು ಸಂಕೀರ್ಣತೆ ಎಷ್ಟು ತೊಡಕಾಗಿದೆ ಅನ್ನೋದು ಗೊತ್ತಿರೋದು ಸ್ವಲ್ಪ ಮಾತ್ರ. ಯಾಕಂದ್ರೆ ನಮಗೆ ಗೊತ್ತಿರೋದಷ್ಟೇ 5 ಪಂಚೇಂದ್ರಿಯಗಳಿಂದ ನಾವು ಏನ್ ನೋಡ್ತೀವೋ ಅದು ನಿಜ ಅಂತ ನಾವು ಅದನ್ನ ಅಂದ್ಕೊಳ್ತೇವೆ. ಇದರಿಂದ ನಮ್ಗೆ ಏನ್ ತಿಳಿದು ಬರುತ್ತೆ ಅಂದ್ರೆ ನಮ್ಮ ಸ್ವಸ್ವರೂಪ ಜ್ಞಾನ ಏನಿದೆ, ದ ಇಂಡಿವಿಜುವಲ್ ನಾಲೆಡ್ಜ್ ದಟ್ ವಿ ಹ್ಯಾವ್, ಅದು ಬಹಳ ಲಿಮಿಟೆಡ್ ಆಗಿದೆ, ಪರಿಮಿತವಾಗಿದೆ. ಅದಕ್ಕೆ ಹೆಚ್ಚು ವೈಡ್ ರೇಂಜ್ ಇರಲ್ಲ ಅಂತ ನಮ್ಗೆ ಇದರಿಂದ ಗೊತ್ತಾಗುತ್ತೆ. ಹಾಗಾದ್ರೆ ಈ ಪ್ರಜ್ಞೆಯ ತೊಡಕುಗಳು ಅಂದರೆ ಏನು? ಪ್ರಜ್ಞೆಯ ತೊಡಕುಗಳು ಅಂದರೆ ಏನು ಅಂತ ಹೇಳಿದ್ರೆ, ಈಗ ನಾವು ಒಂದು ವಿಷಯ ನೋಡೋಣ. ಈಗ ನಾವು
ಒಂದೇ ಒಂದು ನಿಮಿಷ. ಈಗ ನಾವು ಪ್ರಜ್ಞೆಯ ತೊಡಕುಗಳು ಅಂದ್ರೆ ನೋಡೋಣ. ಈಗ ಯಾಕೋ ವಿಡಿಯೋ ಬರ್ತಾ ಇಲ್ಲ, ಇರ್ಲಿ, ನಾನು ಹಾಗೆ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನಾವು ಒಂದು ಪುಸ್ತಕವನ್ನ ಓದ್ತಾ ಇದ್ದೀವಿ ಅಂತ ಇಟ್ಕೊಳ್ಳೋಣ. ನನ್ನ ಹತ್ರ ಒಂದು ಪುಸ್ತಕವನ್ನ ಓಪನ್ ಮಾಡಿಟ್ಕೊಂಡು ಎದುರಿಗೆ ನಾನು ಕುಳಿತು ಅದನ್ನ ಓದ್ತಾ ಇದ್ದೀನಿ. ನನಗೆ ಪುಸ್ತಕದಲ್ಲಿನ ಅಕ್ಷರ, ಅಲ್ಲಿರೋ ಚಿತ್ರಗಳ ಬಣ್ಣಗಳು ಇವು ನನಗೆ ಕಾಣ್ತಾ ಇದೆ. ಹೇಗೆ ಕಾಣುತ್ತೆ? ನೀವ್ ಹೇಳ್ತೀರಾ ಬೆಳಕಿದೆ, ಬೆಳಕಿಂದ ನನಗೆ ಕಾಣುತ್ತೆ ಅಂತ. ಹಾಗಾದ್ರೆ ಕತ್ತಲಲ್ಲಿ ನಾವು ಒಂದು ಪುಸ್ತಕವನ್ನ ಓದಬೇಕು ಅಂದ್ಬಿಟ್ರೆ, ಕತ್ತಲಲ್ಲಿ ನಾವು ಒಂದು ಪುಸ್ತಕವನ್ನ ಓದಬೇಕು ಅಂದ್ಬಿಟ್ರೆ ಅದು ಸರಿಯಾಗಿ ಇರುತ್ತಾ? ಕಾಣುತ್ತಾ? ನಮಗೆ ಕಾಣೋದಿಲ್ಲ. ಹಾಗಾದ್ರೆ ಪುಸ್ತಕ ನಮ್ಗೆ ಹೇಗೆ ಕಾಣುತ್ತೆ? ಪುಸ್ತಕ ಕಾಣಬೇಕಾದ್ರೆ ಮುಖ್ಯವಾಗಿ ಬೇಕಾಗಿರೋ ಅಂಶ ಬೆಳಕು. ನೋಡಿ, ಬೆಳಕು ಪುಸ್ತಕದ ಮೇಲೆ ಬಿದ್ದಾಗ ಅದು ಪ್ರತಿಫಲನಗೊಳ್ಳುತ್ತೆ. ಪ್ರತಿಫಲನಗೊಂಡು ನಮ್ಮ ಕಣ್ಣುಗಳಿಗೆ ಅದು ತಲುಪುತ್ತೆ. ಕಣ್ಣುಗಳಿಗೆ ತಲುಪಿದಾಗ ಕಣ್ಣುಗಳಲ್ಲಿ ಏನಾಗುತ್ತೆ ಅನ್ನೋದು ಆಮೇಲೆ ನೋಡೋಣ. ಕಣ್ಣುಗಳ ಮೂಲಕ ನಾವು ಆ ಪುಸ್ತಕದಲ್ಲಿರುವ ಅಕ್ಷರಗಳನ್ನು ಓದಬಲ್ಲೆ. ನೋಡಿ, ನಾನು ಪುಸ್ತಕನ ಹರಡಿಕೊಂಡಿದ್ದೀನಿ ಹೀಗೆ 2 ಪೇಜ್ನ. ಅದರ ಹಿಂದಿನ ಪೇಜ್ ನಮಗೆ ಕಾಣಿಸುತ್ತ? ಪುಸ್ತಕವನ್ನ ನಾನು ಹೀಗೆ ಓದ್ಬೇಕಾದ್ರೆ ನನಗೆ ಈ ಹಿಂದಿನ ಅಂಶ ಕಾಣುತ್ತ? ಅದು ನನಗ್ ಕಾಣೋದಿಲ್ಲ. ಏಕೆ? ನನ್ನ ಕಣ್ಣುಗಳ ಮಿತಿ ಅಷ್ಟೇ ಇರೋದು. ಬೆಳಕು, ನಾವು ಏನು ಈ ಬೆಳಕು ಅಂತಿದ್ದೀವಿ, ಈ ಬೆಳಕು ಈ ಪುಸ್ತಕದ ಹಿಂಭಾಗಕ್ಕೆ ಬಂದು ಬೀಳ್ತಾ ಇಲ್ಲ, ಪ್ರತಿಫಲನಗೊಳ್ತಾ ಇಲ್ಲ. ಅಥವಾ ಬಿದ್ರೂ ಪ್ರತಿಫಲನಗೊಂಡ ಬೆಳಕು ನನ್ನ ಕಣ್ಣುಗಳಿಗೆ ತಲುಪುತ್ತಾ ಇಲ್ಲ. ಅಂದರೆ ಯಾವಾಗ ಬೆಳಕು ಪ್ರತಿಫಲನಗೊಂಡು ನಮ್ಮ ಕಣ್ಣುಗಳ ಮೇಲೆ ಬಿದ್ದಾಗ ಮಾತ್ರ ನಮಗೆ ಆ ವಸ್ತು ಅಲ್ಲಿದೆ, ಆ ವಸ್ತುವಿನ ಬಣ್ಣ, ಆಕಾರ, ದೂರ ಇದಿಷ್ಟು ನಮ್ಗೆ ಅರ್ಥವಾಗುತ್ತೆ, ಗೊತ್ತಾಗತ್ತೆ ನಮ್ಗೆ. ಅದನ್ನ ಬಿಟ್ರೆ ನಮಗೆ ಏನು ಗೊತ್ತಾಗಲ್ಲ. ಹಾಗಾದ್ರೆ ನನ್ನ ಕ್ವಶನ್ ಅಥವಾ ನಮ್ಮೆಲ್ಲರ ಕ್ವಶನ್, ನಾವು ಕಣ್ಣಿನಿಂದ ನೋಡುತ್ತೀವಾ? ಜನರಲ್ ಆಗಿ ಎಲ್ಲರೂ ಹೇಳೋದೇನು, ನಾವು ನೋಡಬೇಕಾದರೆ ನಾವು ಕಣ್ಣುಗಳಲ್ಲಿ ನೋಡಬೇಕು, ನಾವು ಕಣ್ಣುಗಳಿಂದನೇ ನೋಡ್ತೀವಿ ಅಂತ. ಆದ್ರೆ ಆ ಒಂದು ವಿಜ್ಞಾನಕ್ಕೆ ನಾವು ಹೋದಾಗ ನಾವು ಒಂದು ಪುಸ್ತಕವನ್ನು ಹೇಗೆ ಓದ್ತೇವೆ ಅಂದ್ರೆ ಅದರೊಳಗೆ ಒಂದು ಬೆಳಕಿನ ಪ್ರತಿಫಲನೆ ಇದೆ. ಬೆಳಕು ಪ್ರತಿಫಲನೆ ಆಗಿ ನಮ್ಮ ಕಣ್ಣುಗಳ ಮೇಲೆ ಬೀಳುತ್ತೆ. ನಮ್ಮ ಕಣ್ಣುಗಳಲ್ಲಿ ಅದು ಬಿಂಬ ಉಂಟಾಗುತ್ತೆ, ಒಂದು ರೀತಿಯ ಬಿಂಬ ಉಂಟಾಗುತ್ತೆ. ಇದನ್ನ ನಾವು ರೆಟಿನಾ ಮೇಲೆ, ನಮ್ಮ ಕಣ್ಣುಗಳ ಮೇಲೆ ಅದು ಬೀಳುತ್ತೆ. ಆ ಬಿಂಬ ರೆಟಿನಾ ಮೇಲೆ ಅದು ಸ್ಟ್ರೇಟ್ ಆಗಿರಲ್ಲ, ಇನ್ವರ್ಟ್ ಆಗಿರುತ್ತೆ, ಉಲ್ಟಾ ಆಗಿರುತ್ತೆ. ನಾವೇನ್ ನೋಡ್ತೀವಿ ನಮ್ಮ ಕಣ್ಣುಗಳನ್ನ ಅದನ್ನ ಉಲ್ಟಾ ನೋಡುತ್ತೆ. ನೀವು ನನ್ನನ್ನ ಹೀಗೆ ನೋಡ್ತಿದ್ದೀರಾ, ಆದ್ರೆ ನಿಮ್ಮ ಕಣ್ಣುಗಳಲ್ಲಿ ಆ ಪ್ರತಿಬಿಂಬ ಉಂಟಾಗೋದು ನನ್ನ ತಲೆ ಕೆಳಗಿರುತ್ತೆ ಪ್ರತಿಬಿಂಬ, ನನ್ನ ಉಳಿದಿದ್ದ ಬಾಡಿ ಮೇಲಿರುತ್ತೆ. ಹೀಗೆ ಇನ್ವರ್ಟೆಡ್ ಪೊಸಿಷನ್. ಈ ರೆಟಿನಾ ನೋಡಿ, ಬೆಳಕು ಒಂದು ಶಕ್ತಿ ಅಂತ ಇಟ್ಕೊಂಡು, ಬೆಳಕು ಒಂದು ಶಕ್ತಿ ನಮಗೆ ಗೊತ್ತಿದೆ. ಬೆಳಕಿನ ಬಿಂಬ ರೆಟಿನಾದ ಮೇಲೆ ಬೀಳುತ್ತೆ. ಅಂದ್ರೆ ರೂಪ, ನಾವು ನೋಡುವ ಒಂದು ರೂಪ ಬೆಳಕಿನ ಶಕ್ತಿಯ ರೂಪದಲ್ಲಿತ್ತು. ಆದರೆ ನಮಗೆ ಬಿಂಬ ಉಂಟಾಗಬೇಕಾದ್ರೆ ಅದು ರೆಟಿನಾ ಮೇಲೆ ಬಿದ್ದಾಗ ಇಲ್ಲಿಂದ ನೋಡಿ ಆ ರೂಪ ಬೆಳಕಿನ ಶಕ್ತಿಯ ರೂಪದಲ್ಲೇ ಇತ್ತು. ಆದ್ರೆ ಎಲ್ಲಿ ತನಕ? ರೆಟಿನಾ ಮೇಲೆ ಬೀಳೋ ತನಕ. ರೆಟಿನಾ ಮೇಲೆ ಬಿದ್ದಾದ್ಮೇಲೆ ಅದು ದೃಷ್ಟಿ ನರಗಳ ಮೂಲಕ
ಸಂಚರಿಸುತ್ತೆ. ನೋಡಿ, ಇಲ್ಲಿ ತನಕ ಅದು ಬೆಳಕಾಗೆ ಇತ್ತು. ಅದು ಯಾವಾಗ ದೃಷ್ಟಿನರದ ಮೇಲೆ ಬಂತೋ ಅದು ವಿದ್ಯುತ್ ತರಂಗಗಳಾಗಿ ಮಾರ್ಪಡುತ್ತೆ. ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಅಂತ ಕರಿತೀವಿ ನಾವು. ಏನು ಎಲೆಕ್ಟ್ರಿಕಲ್ ಸಿಗ್ನಲ್ಸ್? ಒಂದು ವಿದ್ಯುತ್ ತರಂಗಗಳಾಗಿ ಮಾರ್ಪಾಡಾಗುತ್ತೆ ಅಥವಾ ವಿದ್ಯುತ್ ಸ್ಪಂದನೆಗಳಾಗಿ ಮಾರ್ಪಾಡ. ಈ ವಿದ್ಯುತ್ ತರಂಗಗಳಾಗಿ ಮಾರ್ಪಟ್ಟು ದೃಷ್ಟಿ ನರದ ಮೂಲಕ ಅದು ನಮ್ಮ ಮಿದುಳನ್ನ. ನೋಡಿ, ಶಕ್ತಿ ಅಂದ್ರೆ ಒಂದು ನಾವು ಏನು ಒಂದನ್ನ ನೋಡ್ಬೇಕು ಅಂದ್ರೆ, ಒಂದು ಅಕ್ಷರ ಎ ಅಥವಾ ನೀವು ನನ್ನನ್ನು ನೋಡ್ಬೇಕಾದ್ರೆ ನನ್ನ ರೂಪ ಬೆಳಕಿನ ಪ್ರತಿಫಲನೆಯಾಗಿ ನಿಮ್ಮ ಕಣ್ಣುಗಳಲ್ಲಿ ಬಿಂಬ ಉಂಟಾಗುತ್ತೆ. ಆ ಬಿಂಬ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಆಗಿ ಮಾರ್ಪಟ್ಟು ಮಿದುಳಿಗೆ ಹೋಗುತ್ತೆ. ನೋಡಿ, ಇಲ್ಲಿ ಬೆಳಕಾಗಿತ್ತು, ಇಲ್ಲಿ ವಿದ್ಯುತ್ ಶಕ್ತಿ ಆಯ್ತು, ಇಲ್ಲಿ ವಿದ್ಯುತ್ ಶಕ್ತಿ ಆಯ್ತು. ವಿದ್ಯುತ್ ಶಕ್ತಿಯಾಗಿ ಮಿದುಳಿಗೆ ತಲುಪಿತು. ಮಿದುಳಿಗೆ ತಲುಪಿದ ತಕ್ಷಣ ನಮ್ಗೆ ಮಿದುಳಿನಲ್ಲಿ ಕೆಲವು ರಾಸಾಯನಿಕ, ಇದು ಅದೇನಿತ್ತು ಈ ವಿದ್ಯುತ್ ಶಕ್ತಿ ರಾಸಾಯನಿಕ ಶಕ್ತಿಯಾಗ ಬದಲಾಗಿ ಅಲ್ಲಿ ಒಂದು ರಾಸಾಯನಿಕ ಕ್ರಿಯೆ ನಡೆದು ನಮಗೆ ಆ ದೃಷ್ಟಿಯ ಅನುಭವವಾಯಿತು. ಒಂದು ಕ್ರಿಯೆ ನಡಿಬೇಕಾದ್ರೆ ಇಷ್ಟೊಂದು ನಮಗೆ ಅಷ್ಟೊಂದು ಇನ್ವಾಲ್ವ್ಮೆಂಟ್ ಇರುತ್ತೆ. ಅಂದ್ರೆ ಬೆಳಕು ಶಕ್ತಿ ಬೆಳಕಿನ ರೂಪದಲ್ಲಿದ್ದು ಕೊನೆಗದು ರಾಸಾಯನಿಕ ಶಕ್ತಿಯಾಗಿ ಮಾರ್ಪಾಟಾಯ್ತು. ಆ ರಾಸಾಯನಿಕ ಶಕ್ತಿಯಾಗಿ ಮಾರ್ಪಾಟಾದ್ರಿಂದ ನಮಗೆ ದೃಷ್ಟಿಯ ಅನುಭವವಾಯಿತು ಅಂತ ನಾವು ಹೇಳ್ತೇವೆ. ಅದೇ ರೀತಿ ನಾವು ಕೇಳುವುದು ಸಹ. ನಾವು ಕೇಳ್ಬೇಕಾದ್ರೆ ಕೇಳುವಿಕೆ ನಮ್ಮ ಕಿವಿ ಮೇಲೆ ಬೀಳುತ್ತೆ. ನೋಡಿ, ಅದು ಸೌಂಡ್ ಎನರ್ಜಿ ಆಗಿರುತ್ತೆ. ಆ ಸೌಂಡ್ ಎನರ್ಜಿ ಕಿವಿ ಮೇಲೆ ಬಿದ್ದ ತಕ್ಷಣ ಎಲೆಕ್ಟ್ರಿಕಲ್ ಎನರ್ಜಿ ಆಗುತ್ತೆ. ಎಲೆಕ್ಟ್ರಿಕಲ್ ಎನರ್ಜಿ ಆದ ತಕ್ಷಣ ಮತ್ತೆ ಮಿದುಳಿಗೆ ಹೋದ ತಕ್ಷಣ ಮಿದುಳಿನಲ್ಲಿ ಕೆಮಿಕಲ್ ಎನರ್ಜಿ ರಾಸಾಯನಿಕ ಶಕ್ತಿಯಾಗಿ ಬದಲಾವಣೆ ಹೊಂದು ನಮಗೆ ಕೇಳುವಿಕೆಯ ಅನುಭವವಾಗುತ್ತೆ. ಆದ್ರೆ ನಾನು ಆಗ್ಲೇ ಹೇಳಿದಾಗೆ ನಾವು ಓದುತ್ತಿರುವ ಪುಟದ ಪುಟವು ನಮಗೆ ಅರ್ಥ ಆಗೋದಿಲ್ಲ. ಯಾಕೆಂದ್ರೆ ಅದರ ಮೇಲೆ ಬೆಳಕು ಬಿದ್ದು ನಮ್ಮ ಕಣ್ಣುಗಳ ಮೇಲೆ ಪ್ರತಿಫಲನವಾಗೋದಿಲ್ಲ. ಅಂದ್ರೆ ಯಾವ ಬೆಳಕು ಯಾವ ವಸ್ತುವಿನ ಮೇಲೆ ಬಿದ್ದು ನಮ್ಮ ಕಣ್ಣುಗಳ ಮೇಲೆ ಪ್ರತಿಫಲನೆಯಾಗುತ್ತೋ ಅದು ಮಾತ್ರ ನಮ್ಮ ಕಣ್ಣಿಗೆ ಕಾಣುತ್ತೆ. ಹಾಗಾದ್ರೆ ಉಳಿದಿರೋ ವಿಷಯಗಳು ಅಂದ್ರೆ ಆ ಹಿಂಭಾಗದ ಪುಟದಲ್ಲಿ ಏನು ಅಕ್ಷರಗಳೇ ಇಲ್ವಾ, ಯಾವುದೇ ರೀತಿಯ ಬಣ್ಣದ ಚಿತ್ರಗಳಿಲ್ವಾ, ಅಥವಾ ಯಾವುದೇ ವಿಷಯ ಇಲ್ಲ, ಇದೆ. ಆದರೆ ನಮಗೆ ಅದು ಗೋಚರವಾಗುವುದಿಲ್ಲ. ಸೊ ನಮ್ಮ ಜ್ಞಾನದ ಆ ಸೀಮಿತ ಒಂದು ವರ್ಕಿಂಗ್ ಮಾಡ್ಯೂಲ್ ಏನಿದೆ ಅದು ಬರೀ ಬೆಳಕು ಬಿದ್ದು ಪ್ರತಿಫಲನ ಆಯ್ತು ಅಷ್ಟೇ. ಅದಷ್ಟೇ ನಮ್ಮ ಬಹಳ ಸೀಮಿತವಾಗಿದೆ. ಹಾಗಾದ್ರೆ ಇಷ್ಟೊತ್ತು ಹೇಳಿದ ಹಾಗೆ ಈ ಬೆಳಕು ಎಂದ್ರೆ, ಈಗ ವಿ ಕ್ಯಾನ್ ಕನ್ಸಿಡರ್ ಸೈನ್ಸ್. ಬೆಳಕು ಹಾಗಾದ್ರೆ ಬೆಳಕು ಎಂದರೇನು ಅಂದಾಗ ನೋಡಿ, ಬೆಳಕು ಅಂದ್ರೆ ಶಕ್ತಿಯ ಕಣಗಳು. ಆ ಶಕ್ತಿಯ ಕಣಗಳೇನಾಗುತ್ತೆ, ಒಂದು ಪ್ರಕೃತಿ ವಿಶೇಷದಲ್ಲಿ ಒಂದು ನಿರ್ದಿಷ್ಟವಾದ ಅಳತೆಯಲ್ಲಿ ಸ್ಪಂದಿಸುತ್ತೆ. ಆ ನಿರ್ದಿಷ್ಟವಾದ ಅಳತೆಯಲ್ಲಿ ಸ್ಪಂದಿಸಿದಾಗ ಒಂದು ಶಕ್ತಿಯ ಅಲೆ ಉಂಟಾಗುತ್ತೆ. ಇದು ಹೇಗಾಗುತ್ತೆ ಅಂದ್ರೆ, ನಾವು ಬಹಳ ಸಿಂಪಲ್ ಆಗಿ ಇದನ್ನ ಹೇಳ್ಬೇಕಂದ್ರೆ, ನಾವು ಎಲ್ಲಾ ಅಣುಗಳಿರುತ್ತೆ, ಅಣುಗಳಲ್ಲಿ ಎಲೆಕ್ಟ್ರಾನ್ಸ್ ಇರುತ್ತೆ. ಆ ಎಲೆಕ್ಟ್ರಾನ್ಸ್ ಒಂದು ನ್ಯೂಕ್ಲಿಯಸ್ ಸುತ್ತ ಹೀಗೆ ಸುತ್ತುತ್ತಾ ಇರುತ್ತೆ. ಇದು ನ್ಯೂಕ್ಲಿಯಸ್, ಇದ್ರ ಸುತ್ತ ಎಲೆಕ್ಟ್ರಾನ್ಸ್ ಎಲ್ಲ ಹೀಗೆ ಸುತ್ತುತ್ತಾ ಇರುತ್ತೆ. ಒಂದೊಂದು ಎಲೆಕ್ಟ್ರಾನು ಒಂದೊಂದು ಆರ್ಬಿಟ್ ನಲ್ಲಿ ಸುತ್ತಾ ಇರುತ್ತೆ. ಆ ಆರ್ಬಿಟ್ಗೆ ಒಂದು ಎನರ್ಜಿ ಲೆವೆಲ್ ಇರುತ್ತೆ, ಶಕ್ತಿಯ ಲೆವೆಲ್ ಇರುತ್ತೆ.
ಇದು ಹತ್ತಿರವಿರೋದ್ರಲ್ಲಿ ಹೆಚ್ಚು ಶಕ್ತಿ ಇರುತ್ತೆ, ಯಾಕಂದ್ರೆ ಇದು ಅಟ್ರಾಕ್ಷನ್ ಜಾಸ್ತಿ ಇರುತ್ತೆ ಇದಕ್ಕೆ ದೂರ ದೂರ ಇರುತ್ತೆ. ಇದು ಬರ್ತಾ ಬರ್ತಾ ಶಕ್ತಿಯ ಲೆವೆಲ್ಲು ನಮಗೆ ಕಡಿಮೆ ಆಗುತ್ತೆ. ನೋಡಿ, ಯಾವಾಗ ಈ ಹೆಚ್ಚು ಎನರ್ಜಿ ಹೊಂದಿರೋ ಎಲೆಕ್ಟ್ರಾನ್ಸು ಕಡಿಮೆ ಹೊಂದಿರೋ ಆರ್ಬಿಟ್ಸ್ಗೆ ಜಂಪ್ ಆದಾಗ, ಇವು ಅವಾಗ ಜಂಪ್ ಆಗ್ತಾ ಇದೆ, ಅವಾಗ ಒಂದು ರೀತಿಯ ಶಕ್ತಿಯ ಅಲೆಗಳು ಉಂಟಾಗುತ್ತೆ. ಇದನ್ನ ನಾವು ಫೋಟಾನ್ಸ್ ಅಂತ ಕರಿತೀವಿ. ಇದನ್ನ ನಾವು ಫೋಟಾನ್ಸ್. ಈ ಫೋಟಾನ್ಸ್ ಅನ್ನೋದು ಒಂದು ಚಿಕ್ಕ ಚಿಕ್ಕ ಪ್ಯಾಕೆಟ್ಸ್, ಚಿಕ್ಕ ಒಂದೊಂದು ಪ್ಯಾಕೆಟ್ ಆಫ್ ಎನರ್ಜಿ. ಹೀಗೆ ಎನರ್ಜಿಗಳ ಪ್ಯಾಕೆಟ್ಸ್ ಇರುತ್ತೆ. ಹಾಗೆ ಹಲವಾರು ಪ್ಯಾಕೆಟ್ ಸೇರ್ಕೊಂಡು ನಮಗೆ ಬೆಳಕು ಉಂಟಾಗುತ್ತೆ. ಸೊ ಬೆಳಕು ಬೇಸಿಕಲಿ ಒಂದು ಆ ಪ್ರಕೃತಿ ವಿಶೇಷ. ಈ ಫೋಟಾನ್ ಏನಿದೆ, ಆ ಫೋಟಾನು ಒಂದು ಪ್ರಕೃತಿ ವಿಶೇಷ. ಅದನ್ನ ಸೈನ್ಸ್ ಏನ್ ಹೇಳುತ್ತೆ ಅಂದ್ರೆ, ನೋಡಿ, ಪ್ರಕೃತಿ ವಿಶೇಷ ಅಂದ ತಕ್ಷಣ ಇದು ಸೈನ್ಸ್ ನಲ್ಲಿ ಬರಲ್ಲ. ಸೈನ್ಸ್ ನಲ್ಲಿ ಫೋಟಾನ್ಸು ಲೆಟ್ಸೆ ಅವು ವ್ಯಾಕ್ಯೂಮ್ ನಲ್ಲಿ, ಅಂದ್ರೆ ನಿರ್ವಾತ ಪ್ರದೇಶದಲ್ಲಿ ಅವು ಅಲ್ಲಾಡ್ತಾ ಇವೆ ಒಂದು ಕಡೆಯಿಂದ. ಅಂದ್ರೆ ಹೇಗೆ ಅಲ್ಲಾಡುತ್ತೆ? ಉದಾಹರಣೆಗೆ ನೋಡಿ, ಇದು ಹೈ ಎನರ್ಜಿ ಇತ್ತು ಈ ಎಲೆಕ್ಟ್ರಾನ್ಸ್ಗೆ, ಇದು ಲೋ ಲೆವೆಲ್ಗೆ ಜಂಪ್ ಆಯ್ತು, ಫೋಟಾನ್ ರಿಲೀಸ್ ಆಯ್ತು, ಅದು ತನ್ನ ಶಕ್ತಿನ ಕಳ್ಕೊಳ್ತು, ಮತ್ತೆ ವಾಪಸ್ ಇಲ್ಲಿಗೆ ಬರಬೇಕು, ತನ್ನ ಮಾಮೂಲಿ ಸ್ಥಿತಿ ಬರುತ್ತೆ. ಹಾಗೆ ಮತ್ತೆ ಎನರ್ಜಿ ಬರುತ್ತೆ, ಮತ್ತಿದು ವಾಪಸ್ ಹೋಗುತ್ತೆ. ಹೀಗೆ ಬರೋದು ವಾಪಸ್ ಹೋಗುದು, ಬರೋದು ವಾಪಸ್ ಹೋಗುದು. ಇದನ್ನ ನಾವು ಸ್ಪಂದನೆ ಅಂತ ಕರಿತೀವಿ. ಇದನ್ನ ನಾವು ಸ್ಪಂದನೆ ಅಂತ ಕರಿತೀವಿ. ಈ ಸ್ಪಂದನೆಗಳು ಎಲ್ಲದರೊಳಗೂ ಉಂಟಾಗ್ತಾ ಇದೆ. ಹೆಚ್ಚು ಹೆಚ್ಚು ಸ್ಪಂದಿಸಿದಾಗ ಅದರ ತೀಕ್ಷ್ಣತೆ ಜಾಸ್ತಿ ಆಗುತ್ತೆ. ಅಂದ್ರೆ ಕೆಳಗಿನ ಲೆವೆಲ್ ನಿಂದ ಎಲೆಕ್ಟ್ರಾನ್ಸ್ ಮೇಲಕ್ಕೆ ಜಂಪ್ ಆಯ್ತು, ಮತ್ತೆ ಬೇಗ ಪ್ರತಿ ಸೆಕೆಂಡಿಗೆ ನಾವು ಎಷ್ಟು ಇದಾಗುತ್ತೆ ಅದನ್ನ ನಾವು ಸ್ಪಂದನೆ ಅಂತ ನಾವು ಕರಿತೀವಿ. ಅಲ್ಲಿಂದ ನಮಗೆ ಶಕ್ತಿಯ ಕಣಗಳಾಗಿ ಲೈಟ್ ಅಂದ್ರೆ ಬೆಳಕು ಹೊರಬರುತ್ತೆ. ಇದನ್ನ ನಾವು ಈ ಪ್ರಕೃತಿ ವಿಶೇಷವಾದ ಏನು ಶೂನ್ಯಾಕಾಶ ಅಂತ ಏನ್ ಕರಿತೀವಿ, ಅದನ್ನ ನಾವು ನಮ್ಮ ಆಧ್ಯಾತ್ಮಿಕ ಭಾಷೆಯಲ್ಲಿ ಈಥರ್ ಅಂತ ಕರಿತೀವಿ. ಭೌತಿಕ ವಿಜ್ಞಾನದಲ್ಲಿ ಈಥರ್ಗೆ ಒಂದು ಸೆಪರೇಟ್ ಆಗಿ ಒಂದು ಡೆಫಿನೇಷನ್ ಇದೆ. ಈಥರ್ ಅಂದ್ರೆ ಒಂದು ರೀತಿಯ ಕಣ, ಒಂದು ರೀತಿಯ ಒಂದು ಜಾಗದಲ್ಲಿ ತುಂಬಿರುವಂತಹ ಕಣ ಭೌತಿಕ ವಿಜ್ಞಾನದಲ್ಲಿ. ಆದ್ರೆ ನಮ್ಮಲ್ಲೂ ಅದನ್ನ ಕಣ ಇದೆ, ಆದರೆ ಭೌತಿಕ ವಿಜ್ಞಾನದಲ್ಲಿ ಈಥರ್ನ ಸೂಕ್ಷ್ಮ ಕಣ ಅಂತ ಕರೆಯೋಣ. ಅದ್ರೊಳಗಿರೋ ಅತಿ ಸೂಕ್ಷ್ಮ ಕಣ ಅಂದ್ರೆ ಅದು ನಿರ್ವಾತ, ವ್ಯಾಕ್ಯೂಮ್. ಇಲ್ಲಿ ನಾವು ಅದನ್ನ ಈಥರ್ ಅಂತ ನಾವು ನಮ್ಮ ಭಾಷೆಯಲ್ಲಿ ನಾವು ಕರೆಯೋಣ. ಈ ರೀತಿ ನಾನು ಆಗ್ಲೇ ಹೇಳದಂಗೆ ಎಲೆಕ್ಟ್ರಾನ್ಸ್ ಜಂಪ್ ಆಗುತ್ತೆ, ಬರುತ್ತೆ. ಈ ರೀತಿ ಸ್ಪಂದನೆಗಳು ಏನು ಉಂಟಾಗುತ್ತೆ, ಅದು ಒಂದೇ ಒಂದು ತರಂಗಾಂತರಗಳನ್ನ ಹೊಂದಿರುವುದಿಲ್ಲ. ಅಂದ್ರೆ ತರಂಗಾಂತರ ಅಂತ ನಾವೇನು ಕರಿತೀವಿ ಅಂದ್ರೆ, ಉದಾಹರಣೆಗೆ ಒಂದು ಪೆಂಡ್ಯುಲಮ್ ತಗೊಳ್ಳೋಣ. ಒಂದು ಪೆಂಡ್ಯುಲಮ್ ಏನಿದೆ, ಒಂದು ಸೆಕೆಂಡ್ಗೆ ಒಂದು ಸರಿ ಹೀಗೆ ಹೋಗಿ ಹೀಗೆ ಬರುತ್ತೆ. ನಾವು ಹಳೆ ಗಡಿಯಾರಗಳು ನೋಡಿದ್ವಿ, ಒಂದು ಸೆಕೆಂಡ್ಗೆ ಹೋಗಿ ಹೀಗೆ ಬರುತ್ತೆ. ಅಂದ್ರೆ ಒಂದು ಸೆಕೆಂಡ್ ಅಲ್ಲಿ ಎರಡು ತರಂಗಗಳನ್ನ ಅದು ಉಂಟು ಮಾಡುತ್ತೆ. ಅದೇ ರೀತಿ ಈ ನಾವು ಏನು ವೇವ್ಸ್ ಅಂತ ನಾವೇನ್ ಕರಿತೀವಿ, ಆ ವೇವ್ಸ್ ಏನಿದೆ ಹೀಗಿರುತ್ತದೆ. ವೇವ್ಸ್ ಉದಾಹರಣೆಗೆ ಒಂದ್ಸರಿ ಮೇಲ್ ಹೋಗ್ಬೇಕು, ಒಂದ್ಸರಿ ಕೆಳಗೆ ಬರಬೇಕು. ಇದನ್ನ ನಾವು ಅದರ ಒಂದು ತುಂಡು ತಗೋಣ. ಒಂದ್ಸರಿ ಮೇಲ್ ಹೋಯ್ತು, ಒಂದ್ಸರಿ ಕೆಳಗೆ ಬಂತು. ಅಂದ್ರೆ ಪೆಂಡುಲಮ್ ಒಂದ್ಸರಿ ಈ ಕಡೆ ಬಂತು, ಆಮೇಲೆ ಈ ಕಡೆ ಹೋಯ್ತು. ಅದೇ ರೀತಿ ಇದು. ಹೀಗೆ ಹೆಚ್ಚು ಹೆಚ್ಚು ಪ್ರತಿಫಲನ ಉಂಟಾದಾಗ ಅದನ್ನು ನಾವು ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಅದೇ ತರಂಗಗಳು. ಒಂದು ಸೆಕೆಂಡ್ ಅಲ್ಲಿ ಎಷ್ಟು ಸಾರಿ ಅವು ಸ್ಪಂದನೆಗಳಿಗೆ ಒಳಪಡುತ್ತೆ ಅದನ್ನ ನಾವು ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಉದಾಹರಣೆಗೆ ಬೆಸ್ಟ್ ಅಂದ್ರೆ, ನಾವು ಮನೆಗಳಲ್ಲಿ ನಾವು ಎಲೆಕ್ಟ್ರಿಸಿಟಿ ನಾವು ಯೂಸ್ ಮಾಡ್ತಿದ್ದೀವಿ, ಅದನ್ನ ನಾವು 50 ಹರ್ಟ್ಸ್ ಅಂತ ಅದನ್ನ ನೀವು ಸಾಮಾನ್ಯವಾಗಿ ಕೇಳಿದ್ದೀರ. ಯಾವುದೇ ಒಂದು ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ ನೋಡಿದ್ರೆ ಅದ್ರ ಮೇಲೆ 50 ಹರ್ಟ್ಸ್ ಅಂತ ಬರುತ್ತೆ. ಏನಿದು 50 ಹರ್ಟ್ಸ್ ಅಂದ್ರೆ, ಅದರೊಳಗಿರೋ ವಿದ್ಯುತ್ ಏನಿದೆ ಪ್ರವಾಹ 50 ಸರಿ ಒಂದು ಸೆಕೆಂಡ್ಗೆ ತನ್ನ ದಿಕ್ಕನ್ನ ಬದಲಾಯಿಸುತ್ತೆ. ಅಂದ್ರೆ 50 ಸರಿ ಮೇಲ್ ಹೋಗುತ್ತೆ,
ಸಾರಿ 25 ಸರಿ ಮೇಲ್ ಹೋಗುತ್ತೆ, 25 ಸರಿ ಕೆಳಗೆ ಬರುತ್ತೆ. ಈ ರೀತಿ 50 ಸರಿ ಅದು ಬದಲಾಯಿಸಿದಾಗ ನಾವು ಅದನ್ನ ಫ್ರೀಕ್ವೆನ್ಸಿ ಅಂತ ಕರೆದು ನಾವು ಅದನ್ನ ಹರ್ಟ್ಸ್ ಗಳಲ್ಲಿ ಮೆಜರ್ ಮಾಡ್ತೀವಿ. ಈ ಬೆಳಕು ಸಹ ಅದೇ ರೀತಿ ಮೇಲೆ ಕೆಳಗೆ ತನ್ನ ಸ್ಪಂದನೆಗಳನ್ನು ಉಂಟು ಮಾಡ್ತಾ ಇರುತ್ತೆ. ಅದು ಈ 50 ಹರ್ಟ್ಸ್ ಇರಲ್ಲ, ತುಂಬಾ ಇರುತ್ತೆ. ನಾವು ಅದನ್ನ ಗಮನಿಸೋಣ. ಏನು ನಮಗೆ ಏನ್ ನಾವು ನೋಡ್ತಾ ಇದ್ದೀವಿ ಆ ಬೆಳಕು ಅಂತದ್ದು ನೋಡಿ, ನಮ್ಮ ಕಣ್ಣಿಗೆ ದೃಶ್ಯ ಲೋಕದಲ್ಲಿ ನಮಗೆ ಬೆಳಕು ಅಂತ ಏನ್ ಕಾಣ್ತೀವಿ ಅದು ಬಿಳಿಯ ಬಣ್ಣದ್ದಾಗಿ ಮಾತ್ರ ಇರುತ್ತೆ. ಅದು ಬಿಳಿಯ ಬಣ್ಣದ್ದಾಗಿ ಮಾತ್ರ ಇರುತ್ತೆ. ಆದರೆ ಒಬ್ಬ ಸಾಮಾನ್ಯ ಮನುಷ್ಯ, ಸೈನ್ಸ್ ಗೊತ್ತಿಲ್ಲದವನಿಗೆ ಬೆಳಕಿನ ಬಣ್ಣ ಯಾವುದು ಅಂದ್ರೆ ಬಿಳಿ ಅಂತ ಕರೀತಾರೆ. ಆದರೆ ಆ ಬಿಳಿಯ ಬೆಳಕೇನಿದೆ ಅದರೊಳಗೆ 7 ರೀತಿಯ ತರಂಗಗಳಿವೆ. ನಿಮಗೆ ತರಂಗಗಳು ಅಂದ್ರೆ ಅರ್ಥ ಆಗಲ್ಲ ಈಗ. ಆದ್ರೆ ಏನು ಅದು ತರಂಗ ಅಂದ್ರೆ ಅದನ್ನ ಒಂದು ಅಶ್ರಗ ಅಂತ ಏನ್ ಕರಿತೀವಿ, ಪ್ರಿಸಮ್. ಅದನ್ನ ಬೆಳಕನ್ನ ಪ್ರಿಸಮ್ ನಲ್ಲಿ ಹಾಯಿಸಿದಾಗ, ಒಂದು ಪ್ರಿಸಮ್ ತಗೊಂಡು ಬೆಳಕನ್ನ ಆ ಪ್ರಿಸಮ್ ನಲ್ಲಿ ನಾವು ಹಾಯಿಸಿದಾಗ ಅದು 7 ಬಣ್ಣಗಳನ್ನ ಉಂಟು ಮಾಡುತ್ತೆ. ನಮಗೆ ಗೊತ್ತಿದೆ ಕಾಮನ ಬಿಲ್ಲಿನಲ್ಲೂ 7 ಬಣ್ಣಗಳಿವೆ. ಈ ರೀತಿ 7 ಬಣ್ಣ, ಅದು ವಿಬ್ ಗಯೋರ್ ಅಂತ ಕರಿತೀವಿ. ಇದನ್ನ ಸೈನ್ಸ್ ಓದ್ಕೊಂಡಿರೋ ನಿಮಗೆ ಗೊತ್ತಿರುತ್ತದೆ, ವಿಬ್ ಗಯೋರ್. ಮೇಲಗಡೆ ಕೆಂಪು ಬಣ್ಣ ಇರುತ್ತೆ, ಕೆಳಗಡೆ ಬೂದು ಬಣ್ಣ ಇರುತ್ತೆ. ಸೊ ಈ ಪ್ರಿಸಮ್ ನಲ್ಲಿ ಹರಿಸಿದ ಬೆಳಕು 7 ಬಣ್ಣಗಳಾಗಿ ಕಾಣುತ್ತೆ. ಆದ್ರೆ ನಾವು ಮಾಮೂಲಿಯಾಗಿ ನಮ್ಮ ಕಣ್ಣುಗಳ ಮೂಲಕ ನೋಡಿದಾಗ ಆ ಬೆಳಕಿನಲ್ಲಿ ನಮಗೆ 7 ಬಣ್ಣ ಕಾಣಲೇ ಇಲ್ಲ. ಹಾಗಾದ್ರೆ ಈ ಬೆಳಕಿನಲ್ಲಿ 7 ಬಣ್ಣಗಳು ಇಲ್ಲವೋ ಇದೆಯೋ? ಇದೆ. ಆದ್ರೆ ನಮ್ಮ ಕಣ್ಣಿನ ಕೆಪಾಸಿಟಿಗೆ, ನಮ್ಮ ಯೋಗ್ಯತೆಗೆ, ನಮ್ಮ ಇತಿಮಿತಿಯಲ್ಲಿ ನಾವು ಬೆಳಕನ್ನ ಸಮಗ್ರವಾಗಿ ನೋಡ್ತೇವೆ ಹೊರತು ಬೆಳಕನ್ನ ವಿಂಗಡಿಸಿ ಒಂದೊಂದು ಪಾರ್ಟ್ ಆಗಿ ನಾವು ನೋಡಲ್ಲ. ಇದು ಒಂದು ಅದೃಶ್ಯ ಲೋಕದ ಒಂದು ಮುನ್ನುಡಿ ನಾವು ಬರೆಯೋದು. ಅಂದ್ರೆ ದೇರ್ ಆರ್ ಥಿಂಗ್ಸ್ which are there, but unfortunately our level has not increased to that level to see it. ನಮ್ಮ ಬೆಳವಣಿಗೆ ಅದನ್ನು ನೋಡೋದಕ್ಕಾಗಲ್ಲ. ಆದ್ರೆ ಒಂದು ಪ್ರಿಸಮ್ಗೆ ಆ ಒಂದಿದೆ, ಅಂದ್ರೆ ಬೆಳಕನ್ನ 7 ಭಾಗಗಳಾಗಿ ಮಾಡಿ ಅವಾಗ ನಮಗೆ ಬಹಳ ಚೆನ್ನಾಗಿ 7 ಬಣ್ಣಗಳು ಕಾಣುತ್ತೆ. ನಾವು ಬಣ್ಣಗಳನ್ನ ಯಾಕೆ ನೋಡ್ತೀವಿ ಅಂದ್ರೆ, ಉದಾಹರಣೆಗೆ ನಾವು ಕೆಂಪು ಬಣ್ಣವನ್ನ ನೋಡ್ಬೇಕಾದ್ರೆ ಒಂದು ನಾವೇನಾದ್ರು ನೋಡ್ತೀವಿ ಅದು ಕೆಂಪಾಗಿ ನಮಗೆ ಕಂಡರೆ, ಬೆಳಕಿನಲ್ಲಿರೋ ಕೆಂಪು ಬಣ್ಣದ ಏನು ತರಂಗ ಏನಿದೆ ಅದು ಮಾತ್ರ ಪ್ರತಿಫಲನ ಆಗುತ್ತೆ, ರಿಫ್ಲೆಕ್ಟ್ ಆಗುತ್ತೆ. ಉಳಿದಿದ್ದೆಲ್ಲ ಅಬ್ಸಾರ್ವ್ ಆಗುತ್ತೆ, ಉಳಿದಿದ್ದೆಲ್ಲ ಆ ಬಣ್ಣಗಳ ಹೀರ್ಕೊಂಡ್ಬಿಡುತ್ತೆ ಆ ವಸ್ತು. ಆದ್ರೆ ಕೆಂಪು ಬಣ್ಣವನ್ನ ಮಾತ್ರ ಅದು ವಾಪಸ್ ಕೊಡುತ್ತೆ. ಅದು ನಮ್ಮ ಕಣ್ಣಿಗೆ ಬೀಳುತ್ತೆ, ವಾಪಸ್ ಬಂದಿರೋ ಬೆಳಕಿನ ಅಂಶ. ಆವಾಗ ನಮಗೆ ಆ ವಸ್ತು ಕೆಂಪು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಯಾವ ವಸ್ತು ಎಲ್ಲಾ ಬಣ್ಣಗಳನ್ನ ಹೀರ್ಕೊಳ್ಬಿಡುತ್ತೋ ಅದು ನಮಗೆ ಕಪ್ಪಾಗಿ ಕಾಣುತ್ತೆ. ಯಾವ ಬಣ್ಣ ಎಲ್ಲಾ ಬಣ್ಣಗಳನ್ನು ರಿಫ್ಲೆಕ್ಟ್ ಮಾಡುತ್ತೋ ಅಂದ್ರೆ ಪ್ರತಿಫಲನಗೊಳ್ಳುತ್ತೋ ಅದು ನಮ್ಗೆ ಬಿಳಿ ಬಣ್ಣದ್ದಾಗಿದೆ. ನೋಡಿ, ಬರೀ ಒಂದು ಬೆಳಕನ್ನ ತಗೊಂಡ್ರೆ ನಮ್ಗೆ ಅದ್ರೊಳಗೆ ಒಂದು ಅದೃಶ್ಯ ಲೋಕ ನಮ್ಗೆ ಓಪನ್ ಆಗುತ್ತೆ. ನಮ್ಗೆ ಇದಿಷ್ಟು ನಮ್ಗೆ ಗೊತ್ತೇ ಇರಲ್ಲ. ಸಾಮಾನ್ಯ ಮನುಷ್ಯನಿಗೆ ಬೆಳಕು ಅಂದ್ರೆ ಬಿಳಿ ಬಣ್ಣದ್ದು ಅಂತ ನಮಗ್ ಗೊತ್ತಾಗುತ್ತೆ. ಈ 7 ಬಣ್ಣಗಳು ನಿರ್ದಿಷ್ಟ ತರಂಗ ಅಂದ್ರೆ ಫ್ರೀಕ್ವೆನ್ಸಿ ಇರುತ್ತೆ, ಅದಕ್ಕೆ ಅದರದ್ದೇ ಆದ ಫ್ರೀಕ್ವೆನ್ಸಿ ಇರ್ತದೆ. ಅವು ಈ ಅಗಾಧ ತರಂಗಗಳ ಸಮೂಹ ಏನಿದೆ ನೋಡಿ,
ಬರೀ ನಮಗೆ ಕಣ್ಣಿಗೆ ಕಾಣೋದು ಇಷ್ಟೇ ತರಂಗಗಳು. ಅಂದ್ರೆ ರೆಡ್ಗೆ ಒಂದು ತರಂಗ ಇರುತ್ತೆ, ಮತ್ತೆ ಕೊನೆಗೆ ಇಂಡಿಗೋ ಇದಕ್ಕೊಂದು ತರಂಗ ಇರುತ್ತೆ. ಇದರ ಹಿಂದೆ ಇದರ ಮುಂದೆ ಬೇಕಾದಷ್ಟು ಬಣ್ಣಗಳಿವೆ. ಬೇಕಾದಷ್ಟು ಬಣ್ಣಗಳು ಅನ್ನೋದಕ್ಕಿಂತ ತರಂಗಗಳಿವೆ, ಬೆಳಕಿದೆ. ಆದರೆ ಕೆಂಪು ಬಣ್ಣದ ಹಿಂದಿನ ಬಣ್ಣಗಳು ನಮಗೆ ಕಾಣಲ್ಲ. ಅದೇ ರೀತಿ ನೀಲಿ ಬಣ್ಣದ ನಂತರದ ಬಣ್ಣಗಳು ನಮಗೆ ಕಾಣೋದಿಲ್ಲ. ಸೊ ನಮ್ಮ ದೃಷ್ಟಿಯ ಇತಿಮಿತಿ ಬರೀ ರೆಡ್ ಮತ್ತೆ ಇಂಡಿಗೋ ಮಾತ್ರ ಸಂಬಂಧ. ಅದೇ ರೀತಿ ನಾವು ನಮ್ಮ ಶಬ್ದಗಳೇನಿದೆ, ನಮ್ಮ ಶಬ್ದಗಳ ಕೇಳುವಿಕೆ ಕೂಡ ಅಷ್ಟೇ ಸೀಮಿತವಾಗಿದೆ. ಒಂದೇ ನಿಮಿಷ, ದಯವಿಟ್ಟು ಕ್ಷಮಿಸಿ, ಒಂದೇ ನಿಮಿಷ. ಸೊ ಈ ಒಂದು ನಮ್ಮ ಕೇಳುವಿಕೆ ಏನಿದೆ, ಉದಾಹರಣೆಗೆ ನಮ್ಮ ಕಿವಿ 20 ಹರ್ಟ್ಸ್ ನಿಂದ, ಅಂದ್ರೆ ಒಂದು ಸೆಕೆಂಡಿಗೆ 20 ಸರಿ ಅಲ್ಲಾಡುವ ಶಬ್ದ, ಅಲ್ಲಾಡುವ ವಸ್ತುವಿನಿಂದ ಉಂಟಾಗುವ ಶಬ್ದ. ಅದೇ ರೀತಿ 2000 ಅಂತ ಇಟ್ಕೊಂಡು 20,000 ಇದಿಷ್ಟನ್ನು ಕೇಳಿಸ್ಕೊಳ್ಳುತ್ತೆ. ಯಾವುದು 20 ಸೆಕೆಂಡ್ಗಿಂತ ಕಡಿಮೆ ಅಲ್ಲಾಡುತ್ತೋ ಆ ಶಬ್ದಗಳು ನಮಗೆ ಕೇಳಲ್ಲ. ಅದೇ ರೀತಿ ಒಂದು ಸೆಕೆಂಡಿಗೆ 20,000 ಒಂದು ಯಾವುದೋ ವಸ್ತು ಅಲ್ಲಾಡ್ತಿದೆ ಅಂದ್ರೆ ಅದರ ಶಬ್ದವೂ ಸಹ ನಮಗೆ ಕೇಳುತ್ತಿಲ್ಲ. ಅಂದರೆ ಇದರ ಹಿಂದೆಯೂ ತುಂಬಾ ಶಬ್ದಗಳಿವೆ, ಇದಾದ ಮೇಲೂ ತುಂಬಾ ಶಬ್ದಗಳಿವೆ. ಉದಾಹರಣೆಗೆ 20,000 ಹರ್ಟ್ಸ್ ಗಿಂತ ಮೇಲೆ ಹೋದ್ರೆ ನಾವು ಇದನ್ನ ಅಲ್ಟ್ರಾ ಸೌಂಡ್ ಅಂತ. ಇದನ್ನ ನಾವು ಅಲ್ಟ್ರಾ ಸೌಂಡ್, ನಿಮ್ಗೆಲ್ಲರಿಗೂ ಗೊತ್ತಿದೆ ಅಲ್ಟ್ರಾ ಸೌಂಡ್. ಅಲ್ಟ್ರಾ ಸೌಂಡ್ ಈ ಕಿಡ್ನಿ ಸ್ಟೋನ್ಗಳನ್ನ ಒಡೆಯೋದಕ್ಕೆ ಯೂಸ್ ಮಾಡ್ತಾರೆ. ಅದೊಂದು ಶಬ್ದ. ಆ ಶಬ್ದವನ್ನ ಬಿಟ್ಟು, ಶಬ್ದ ಹೇಗಿರುತ್ತೆ, ಏನ್ ತರಂಗ ಇರುತ್ತೆ, ಒಂದು ಹೀಗೆ ತರಂಗಗಳಾಗಿ ಮುಂದೆ ಹೋಗ್ತಾ ಇರುತ್ತೆ. ಅಂದ್ರೆ ಒಂದ್ಸರಿ ಜಾಸ್ತಿ ಆಗುತ್ತೆ, ಒಂದ್ಸರಿ ಕಡಿಮೆ ಆಗುತ್ತೆ. ಆ ರೀತಿ ಅಲ್ಟ್ರಾಸೌಂಡ್ ನಲ್ಲಿ ಲೆಟ್ಸ್ ಸೇ 20,000 ಹರ್ಟ್ಸ್ ಅಂದ್ರೆ 20,000 ಜಾಸ್ತಿ ಸರಿ, ಒಂದು ಸೆಕೆಂಡ್ಗೆ 20,000 ಸರಿ ಮೇಲೆ ಕೆಳಗೆ ಮೇಲೆ ಕೆಳಗೆ ಕಡಿಮೆ ಜಾಸ್ತಿ ಆಗುತ್ತೆ. ಆ ಸೌಂಡ್ ನಮಗ್ ಕೇಳಿಸೋದಿಲ್ಲ, ಆ ಶಬ್ದ. ಆದ್ರೆ ಅದಿದೆ ಅಂತ ನಮ್ಗೆ ಹೇಗೆ ಗೊತ್ತಾಯ್ತು ಅಂದ್ರೆ, ಭೌತಿಕವಾಗಿ ಸೈನ್ಸ್ ಹೇಳ್ತು ಅಲ್ಟ್ರಾಸೌಂಡ್ ಅನ್ನೋದಿದೆ, ಅದರಿಂದ ನಾವು ಕಿಡ್ನಿ ಸ್ಟೋನ್ ಅನ್ನು ತೆಗಿಬಹುದು, ಅದು ನಮ್ಗೆ ಕಿವಿ ಕೇಳಲ್ಲ. ಅದೇ ರೀತಿ ಇನ್ನು ಕೆಲವು ಅಲ್ಟ್ರಾಸೌಂಡ್ಸ್ ಇದೆ. ಉದಾಹರಣೆಗೆ ಈ ನಾಯಿಗಳು ನಮಗಿನ್ನ ಹೆಚ್ಚಿಗೆ ಕೇಳಿಸ್ಬೋದು. ಈ ಮಿತಿಗಿನ್ನ ಹೆಚ್ಚಿಗೆ ಇದ್ರೆ ನಾಯಿಗಳಿಗೆ ಕೇಳಿಸುತ್ತೆ. ಉದಾಹರಣೆಗೆ ಈ ನಾಯಿಗಳನ್ನ ಟ್ರೈನ್ ಮಾಡ್ಬೇಕಾದ್ರೆ ಒಂದು ಪಿಪಿ ಊದ್ತಾರೆ. ಆ ಪಿಪಿ ಶಬ್ದನೇ ಬರೋಲ್ಲ. ಆದ್ರೆ ಆ ಪಿಪಿ ಊದಿದ ತಕ್ಷಣ ನಾಯಿಗಳು ಎಲ್ಲಿದ್ರು ಅಲ್ಲಿ, ಏಕೆಂದ್ರೆ ಅವು ನಮಗಿನ್ನ ಹೆಚ್ಚಿಗೆ ಕೇಳಬಹುದು. ಸೊ ನಮ್ಮ ಕಿವಿಯ ಸಾಮರ್ಥ್ಯ ಎಷ್ಟಿದೆ ಅದು ನಾವು ಕೇಳಿಸ್ಕೊಳ್ತೇವೆ. ಅದರ ಹಿಂದೆ ಇದೆ ಅಂತ ನಮಗ್ ಗೊತ್ತೇ. ಈಗ ಯಾಕೆ ಗೊತ್ತಂದ್ರೆ, ಹಿಂದೆ ಸೈನ್ಸ್ ಅದನ್ನ ಕಂಡುಹಿಡಿದಿದ್ರೆ ಅಥವಾ ಸೈನ್ಸ್ ಅದನ್ನ ಪ್ರೂಫ್ ಕೊಡದೇ ಇದ್ರೆ, ಅದು ಇನ್ನೂ ನಮಗ್ ಗೊತ್ತಿಲ್ಲ. ನಾನು ಸಾಮಾನ್ಯ ಮನುಷ್ಯನಾಗಿ ವಿಜ್ಞಾನಿಗಳೇ ಹೇಳ್ತಾರೆ, ನಾನು ಕೇಳ್ಬೇಕು ಅಂತ ಹೇಳ್ತೀನಿ, ಅದು ನಮಗ್ ಗೊತ್ತಿರಲಿಲ್ಲ. ಈ ರೀತಿ ಹಲವಾರು ವಿಷಯಗಳಿಗೆ ನಾವು ಸೀಮಿತವಾಗಿ ನಾವು ಅದನ್ನ ಇದು ಮಾಡಿ, ನಮಗೆ ಆ ಶಕ್ತಿಯ ಕಣಗಳ ಸ್ಪಂದನೆ ಏನಿದೆ ಅದು ನಮಗೆ ಕಾಣಿಸೋದಿಲ್ಲ. ಆದ್ರೆ ಆ ಶಕ್ತಿಯ ಸ್ಪಂದನಗಳನ್ನು ನಾವು ಬಣ್ಣಗಳ ರೀತಿ ನೋಡ್ತೇವೆ, ಶಬ್ದಗಳ ರೀತಿ ಕೇಳ್ತೇವೆ. ಆ ಸ್ಪಂದನೆಗಳು ಹೇಗೆ ಶಬ್ದ ಬಂತು, ಅದು ಹೇಗೆ ಅಲ್ಲಾಡ್ತಿದೆ, ಅದನ್ನ ನಮ್ಗೆ ನೋಡಕ್ಕಾಗಲ್ಲ. ಬೆಳಕಿನಲ್ಲಿರೋ ಶಕ್ತಿ ಕಣಗಳೇನಿದೆ, ಫೋಟಾನ್ಸ್, ಅದು ಹೇಗೆ ಸ್ಪಂದನೆಗೊಳಗ ಹೇಗೆ ಅಲ್ಲಾಡ್ತಿದೆ ಅಂತ ನಮ್ಗೆ ಕಾಣಿಸಲ್ಲ. ಅದೇನ್ ಅಲ್ಲಾಡುತ್ತೋ ನಮ್ಗೆ ಅದು ಬೆಳಕಿನ ರೂಪದಲ್ಲಿ ನೋಡ್ತೇವೆ. ಬೆಳಕು ಹೇಗೆ, ಈಗೇನ್ ಬಣ್ಣ, ಅಷ್ಟೇ ನೋಡ್ತೇವೆ ನಾವು. ಆದ್ರೆ ಒಂದು ವೇಳೆ ನಮಗೆ ಆ ರೀತಿ ಅದನ್ನ ನೋಡೋ ಶಕ್ತಿಯನ್ನ ಪಡೆದುಕೊಂಡ್ರೆ ಹೇಗನ್ಸ್ಬಹುದು ಅಂದ್ರೆ,
ನಾವು ಆ ಒಂದು ಫೋಟಾನ್ ಏನಿದೆ ಅದು ಮೂವ್ ಆಗ್ತಾ ಇದೆ. ಅದು ಒಂದು ಹೀಗೆ ಮೂವ್ ಆಗ್ತಾ ಇದೆ, ಮೇಲೆ ಕೆಳಗೆ ಮೇಲೆ ಕೆಳಗೆ ಅಂತ ಮೂವ್ ಆದಾಗ ಇದು ನಮಗೆ ಬೆಳಕಾಗಿ ಕಾಣ್ತಾ ಇದೆ. ಇದನ್ನು ನಾವು ಬೆಳಕಿನ ರೂಪದಲ್ಲಿ ಈಗ ನೋಡ್ತಾ ಇದ್ದೀವಿ ನಮ್ಮ ಸಾಮಾನ್ಯ ಕಣ್ಣುಗಳಿಂದ. ಆದರೆ ನಮ್ಮ ಕಣ್ಣುಗಳಿಗೆ ಇವು ಈ ರೀತಿ ತರಂಗಗಳಲ್ಲಿ ಮೂವ್ ಆಗಬಹುದು ಅಂತ ನಮಗ್ ಗೊತ್ತಾದ್ರೆ ಹೇಗಿರುತ್ತೆ ಆ ಶಕ್ತಿಯನ್ನ ಪಡೆದುಕೊಂಡ್ರೆ? ಅವಾಗ ನಾವ್ ಏನಾಗುತ್ತೆ ಅಂದ್ರೆ, ನಾವು ಸೂರ್ಯನ ನೋಡಿದಾಗ ನಮಗೆ ಬೆಳಕು ಕಾಣಿಸೋದೇ ಇಲ್ಲ. ನಮಗೆ ಸೂರ್ಯನ ಮೂಲಕ ಬೆಳಕು ನಮ್ಮ ಮೇಲೆ ಅದು ಬರ್ತಾ ಇದೆಯಲ್ಲ, ಆ ಬೆಳಕು ಈ ರೀತಿ ಕಾಣುತ್ತೆ. ಯಾರೋ ನಮ್ಮನ್ನ ದೂರದಲ್ಲಿ ನಿಂತು ಕರೆದಾಗ ನಾವಿಬ್ರು ನೋಡ್ತಾ ಇದೀವಿ, ನನ್ನ ಎದುರಿಗೆ ಅವರಿದ್ದಾರೆ, ಒಂದು 100 ಮೀಟರ್ ದೂರದಲ್ಲಿದ್ದಾರೆ, ಅವರು ನನ್ನ ಕರೀತಾರೆ. ಈಗೇನಾಗ್ತದೆ, ಅವ್ರು ಕರೆಯೋದು ನನಗೆ ಕೇಳಿಸ್ತಾ ಇದೆ, ನನ್ನ ಕಿವಿಗಳ ಮೇಲೆ ಬೀಳ್ತಾ ಇದೆ. ಆದರೆ ನನಗೆ ಈ ಶಕ್ತಿ ಬಂದಾಗ ನನಗೆ ಅವರು ಮಾತಾಡ್ತಿರೋ ಶಬ್ದ ನನ್ನ ಕಿವಿ ಮೇಲೆ ಬೀಳಲ್ಲ. ಅವರು ಮಾತಾಡ್ತಿರೋ ಶಬ್ದ ಸ್ಪಂದನಗಳ ರೀತಿಯಲ್ಲಿ. ಅವರು ಜೋರಾಗಿ ಕೂಗಿದಾಗ ನನಗೆ ಜೋರಾಗಿ ಹೀಗೆ ನೋಡ್ಬೋದು ನಾನು ಅದನ್ನ, ಅಥವಾ ತುಂಬಾ ಕಡಿಮೆ ಇದು ಮಾಡಿದಾಗ ತುಂಬಾ ಸ್ಲೋ ಆಗಿ ಹೀಗೆ ಕೇಳಿಸ್ಬೋದು, ಹೀಗೆ ನೋಡಬಹುದು ನಾನು. ಅಂದ್ರೆ ಈ ಶಕ್ತಿಯ ಕಣಗಳು ಗಾಳಿಯನ್ನ ಭೇದಿಸಿ ಬರುವ ಚಿತ್ರಣ ನನಗೆ ಕಾಣ್ತಾ ಇತ್ತು. ಅವಾಗ ನನಗೆ ಕಿವಿಗೆ ಕಾಣಿಸ್ತಾ ಇರ್ಲಿಲ್ಲ. ಕಣ್ಣುಗಳು ಅಷ್ಟೇ, ಬೆಳಕು ಕಲರ್ ಕೆಂಪು ಕಾಣ್ತಿರ್ಲಿಲ್ಲ. ನನಗೆ ಕೆಂಪು ಈ ರೀತಿ ಕಾಣ್ತಾ ಇತ್ತು, ಅದೇ ರೀತಿ ಹಸಿರು ಬಣ್ಣವನ್ನ ನೋಡಿದಾಗ ಈ ರೀತಿ ಕಾಣ್ತಾ ಇತ್ತು. ಸೊ ಕೆಂಪುಗೂ ಹಸಿರಿಗೂ ಡಿಫ್ರೆನ್ಸಿಯೇಷನ್ ಇದೆ ನನಗೆ. ಈ ಶಕ್ತಿ ಬರಬಹುದಾ? ಎಸ್, ಬರಬಹುದು. ಏಕೆಂದ್ರೆ ಯಾವುದೋ ಒಂದು ಇನ್ಸ್ಟ್ರೂಮೆಂಟ್ಗೆ ಒಂದು ಬರೀ ನಾವು ಪ್ರಿಸಮ್ ತಗೊಂಡ್ರೆ, ಅಶ್ರಗವನ್ನ ತಗೊಂಡ್ರೆ, ಅಶ್ರಗಕ್ಕೆ ಬೆಳಕನ್ನ 7 ಭಾಗಗಳನ್ನಾಗಿ ಮಾಡುವ ಕೆಪಾಸಿಟಿ ಇತ್ತು. ಆದ್ರೆ ನಮಗಿಲ್ಲ. ಅಶ್ರಗಕ್ಕಿದೆ ಅಂದ್ರೆ ನಮಗೂ ಬರಬಹುದು. ಅದನ್ನ ನಾವು ಪಡ್ಕೋಬಹುದು. ಪಡ್ಕೊಂಡಿದ್ದಿದ್ರೆ ನಮಗೆ ಡೆಫಿನೆಟ್ಲಿ ಕಾಣೋದು. ಇದು ನಮಗೆ ಒಂದು ಸ್ಥೂಲ. ಇದು ಇದೇ ರೀತಿ ಕೆಲವು ಭೂಮಿಯಲ್ಲಿ ಆಗುವ ವ್ಯತ್ಯಾಸಗಳನ್ನ ಪ್ರಾಣಿ ಪಕ್ಷಿಗಳು ಬಹಳ ಬೇಗ ಅರ್ಥಕೊಂಡು ಬಿಡುತ್ತೆ. ಎಷ್ಟೋ ಸರಿ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಕೆಲವು ಪ್ರಾಣಿ ಪಕ್ಷಿಗಳು ಭೂಕಂಪವಾಗೋದನ್ನು ನೋಡುತ್ತೆ, ಅದಕ್ಕೆ ಮೊದಲೇ ಗೊತ್ತಾಗುತ್ತೆ. ಈ ಕಡೆ ಭೂಮಿಯ ಕಂಪನಗಳು ಉಂಟಾದಾಗ ಆ ಕಂಪನವನ್ನ ಕೇಳೋ ಶಕ್ತಿ ಅವಕ್ಕಿರುತ್ತೆ. ಅವು ಬಹಳ ಬೇಗ ಆ ಜಾಗ ಬಿಟ್ಟು ಹೋಗ್ತದೆ. ಆದ್ರೆ ಮನುಷ್ಯನಿಗೆ ಅದಿರಲ್ಲ. ಈ ಶಕ್ತಿಯನ್ನ ನಾವು ಪಡ್ಕೊಂಡ್ರೆ, ಇದು ಯಾಕೋ ಫಿಗರ್ ಕಾಣ್ತಾರೆ. ನನ್ಗೊಂದು ಒಂದೇ ನಿಮಿಷ ಟೈಮ್ ಕೊಡಿ. ಇವತ್ತೇ ಟೆಕ್ನಿಕಲ್ ದೇರ್ ಇಸ್ ಸಮ್ ಪ್ರಾಬ್ಲಮ್, ಐ ಡೋಂಟ್ ನೋ. ಒಂದೇ ನಿಮಿಷ. ಇಲ್ಲ, ಐ ಥಿಂಕ್ ಐ ಹ್ಯಾವ್ ಸಮ್ ಪ್ರಾಬ್ಲಮ್, ಟೆಕ್ನಿಕಲ್ ಪ್ರಾಬ್ಲಮ್. ಇರ್ಲಿ, ಹಾಗೆ ನಾನು ಕಂಟಿನ್ಯೂ ಮಾಡ್ತೀನಿ. ನಿಮಗೆ ಚಿತ್ರಗಳು ಕಾಣ್ತಾ ಇಲ್ಲ, ಅದು ಇದು. ಈಗ ಕೆಲವು ಸೂರ್ಯನನ್ನ ನೋಡಿದಾಗ ಸೌರ ಕಲೆಗಳು ಅಂತ ಇರುತ್ತೆ. ಅದನ್ನ ನಾವು ಸನ್ ಸ್ಪಾಟ್ಸ್ ಅಂತ ಕರಿತೀವಿ, ಕಪ್ಪು ಚುಕ್ಕೆಗಳು ಸೂರ್ಯನಲ್ಲಿ. ನಮ್ಮ ಬರಿಗಣ್ಣಿನ ನೋಡಿದ್ರೆ ಸೂರ್ಯ ಕಪ್ಪು ಕಲೆಗಳು ಕಾಣಲ್ಲ. ಚಂದ್ರನ ಮೇಲೆ ಕಾಣುತ್ತೆ, ಸೂರ್ಯನ ಮೇಲೆ ಕಾಣಲ್ಲ. ಆದ್ರೆ ಸೂರ್ಯನಲ್ಲೂ ಕಪ್ಪು ಕಲೆ ಇದೆ. ಅದನ್ನ ನಾವು ಸನ್ ಸ್ಪಾಟ್ಸ್ ಅಥವಾ ಸೌರ ಕಲೆಗಳು ಅಂತ ಕರಿತೀವಿ ನಾವು. ಏನ್ ಈ ಸನ್ ಸ್ಪಾಟ್ಸ್ ಅಂದ್ರೆ, ಅವು ದೇ ಆರ್ ಅಪಿಯರೆಂಟ್ಲಿ ಡಾರ್ಕ್ ರೀಸನ್ಸ್ ವಿಚ್ ಆರ್ ಸೀನ್ ಆನ್ ದಿ ಸರ್ಫೇಸ್ ಆಫ್ ದಿ ಅರ್ತ್, ಆಫ್ ದಿ ಸನ್. ಆ ಸನ್ ಮೇಲೆ ಇರುತ್ತವು. ಆದ್ರೆ ಅದನ್ನ ನಾವು ಒಂದು ಸೂಕ್ಷ್ಮವಾಗಿರೋ ಒಂದು ಕ್ಯಾಮ್ರಾದ ಮೂಲಕ ತೆಗೆದಾಗ, ಸ್ಪೆಕ್ಟ್ರೋ ಹೀಲಿಯೋಗ್ರಾಫ್ ನಿಂದ ಅದನ್ನು ಗಮನಿಸಿದಾಗ ಆ ಸೌರ ಕಲೆಗಳು ಬಹಳ ಸ್ಪಷ್ಟವಾಗಿ ಕಾಣಿಸಿರುತ್ತೆ. ಹಾಗಾದ್ರೆ ಸ್ಪೆಕ್ಟ್ರೋ ಹೀಲಿಯೋಗ್ರಾಫ್ ಕ್ಯಾಮರಾಗೆ ಇರುವ ಒಂದು ಇದು ನಮಗೆ ಯಾಕಿಲ್ಲ?
ಇದು ಬಹಳ ಇದು ಅಂದ್ರೆ ಅದೃಶ್ಯ ಪ್ರಪಂಚ ನಮ್ಮ ನಿಲುಕಿಗೆ ಸಿಗದೆ ಇದೆ ಅಂತ ನಾವು ಅನ್ಕೋಬೇಕು. ಕೆಲವನ್ನ ಭೌತ ವಿಜ್ಞಾನಿಗಳು ಒಪ್ಕೊಳ್ತಾರೆ. ಭೌತ ವಿಜ್ಞಾನಿಗಳಿಗೆ ನಮ್ಮ ನಿಲುಕಿಗೆ ಸಿಗದ ಆಯಾಮಗಳು ಇವೆ ಎಂಬುದು ಅವರಿಗೆ ಚೆನ್ನಾಗಿ ಅದು ತಿಳಿದಿದೆ. ಹಾಗಾದ್ರೆ ನಮ್ಮ ಕಣ್ಣಿಗೆ ಕಾಣದ, ನಮ್ಮ ಕಿವಿಗಳಿಗೆ ಕೇಳದ ಬೇರೆ ಆಯಾಮಗಳಲ್ಲಿ ಕೆಲಸ ಮಾಡುವಂತ ಒಂದು ಲೋಕ ಇದೆ ಅಂತ ನಮ್ಗೆ ಅರ್ಥ ಆಯ್ತು. ನಮ್ಮ ಇತಿಮಿತಿಯನ್ನು ಮೀರಿ ನಾವು ಅದು ನಮ್ಗೆ ಬಂದಿದೆ ಅಂತ. ಇದೇ ಮೂಲತತ್ವಗಳೇ ನಮ್ಮ ಯೋಗ ದೃಷ್ಟಿಗೂ ಅನ್ವಯಿಸುತ್ತೆ. ಹೇಗೆ ಅಂದ್ರೆ ಯೋಗಿಗಳು ನಾವು ಗ್ರಹಿಸಲಾರದ ಅನೇಕ ಸ್ಪಂದನೆಗಳನ್ನ ಗ್ರಹಿಸಬಲ್ಲ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರೆದವರು. ಅವರು ಪ್ರಕೃತಿ ವಿಶೇಷದೊಳಗೆ ಅದರ ಫ್ರೀಕ್ವೆನ್ಸಿಗೆ ತಕ್ಕನಾಗಿ ತಮ್ಮ ಯೋಚನಾ ಲಹರಿಯನ್ನ ಅದನ್ನ ಫ್ರೀಕ್ವೆನ್ಸಿನ ಮ್ಯಾಚ್ ಮಾಡಿಕೊಂಡು ಹೊರಗಿನ ಲೋಕಗಳ ಸ್ಪಂದನೆಗಳನ್ನು ಗ್ರಹಿಸಬಲ್ಲ. ಸೌಂಡ್ ಗೊತ್ತಿಲ್ಲ ಸರ್. ಒಂದೇ ನಿಮಿಷ. ನಾಟ್ ಆಡಿಬಲ್. ಒನ್ ಮಿನಿಟ್ ಐ ಜಸ್ಟ್. ನಮಗೆಲ್ಲ ಕೇಳಿಸ್ತಾ ಇದೆ ಸರ್. ನಮಗೆಲ್ಲ ಕೇಳಿಸ್ತಾ ಇದೆ ಸರ್. ಇಲ್ಲಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಇಲ್ಲಿ. ಹೌದು ಕೇಳಿಸ್ತಾ ಇದೆ, ಮಾಡಿ. ಒಂದೇ ನಿಮಿಷ. ಓಕೆ, ಈಗ ಕೇಳಿಸ್ತಾ ಇದೆಯಾ ಎಲ್ಲರಿಗೂ? ಕೇಳಿಸ್ತಾ ಇದೆ. ಓಕೆ. ಸೊ ಯೋಗಿಗಳು ನಾವು ಗ್ರಹಿಸಲಾರದ ಅನೇಕ ಸ್ಪಂದಗಳನ್ನ ಅವರು ಗ್ರಹಿಸ್ತಾರೆ. ಹೇಗಿದೆ ನಾವು ಹೇಳಬಹುದು ಅಂದ್ರೆ, ನೋಡಿ, ಅನೇಕ ಯೋಗಿಗಳು ಹೊಸ ಹೊಸ ಆಯಾಮಗಳನ್ನ ಕಂಡುಹಿಡಿಬೇಕಾದ್ರೆ ಅವರು ಹಾಗೆ ಹುಟ್ಟಲಿಲ್ಲ. ಅದು ತಲೆಯಲ್ಲಿ ಹಾಗೆ ಹುಟ್ಟಲಿಲ್ಲ. ಅವರು ತಮ್ಮ ಫ್ರೀಕ್ವೆನ್ಸಿಯನ್ನ, ತಮ್ಮ ಸಾಮರ್ಥ್ಯವನ್ನ, ತಮ್ಮ ಬುದ್ಧಿಮತ್ತೆಯನ್ನ ಎಲ್ಲವನ್ನೂ ಆ ಒಂದು ಹೆಚ್ಚಿನ ಫ್ರೀಕ್ವೆನ್ಸಿ ಅದನ್ನ ಮಾಡಿಕೊಂಡು ರಿಸೀವರ್ ಅಂತ ಕರಿತೀವಿ ನಾವು. ಆ ರಿಸೀವ್ ಮಾಡಿಕೊಂಡಾಗ ಹೊಸ ಹೊಸ ಆಯಾಮಗಳು ನಮ್ಗೆ ಗೊತ್ತಾಯ್ತು, ಅವು ನಮಗ್ ಗೊತ್ತಾಗ್ಲಿಲ್ಲ. ಅಂದ್ರೆ ನೋಡೋ ಇದ್ದ ಹಾಗೆ ನನಗೆ ಪುಸ್ತಕದ ಹಿಂದಿನದನ್ನು ನೋಡುವ ಒಂದು ಸಾಮರ್ಥ್ಯ ಬಂತು. ಅದು ಹೇಗೆ ಅಂದ್ರೆ ಅದು ಮೊದಲೇ ಇದ್ದಿದ್ರಿಂದ ಅದನ್ನ ಹೇಗೆ ನೋಡಬೇಕು ಅನ್ನೋದನ್ನ ನಾನು ಕಲ್ತ್ಕೊಂಡೆ ಯಾವುದೋ ಒಂದು ರೀತಿ. ಅದೇ ರೀತಿ ಯೋಗಿಗಳು ಸಹ ಹಲವಾರು ಅನೇಕ ಸ್ಪಂದನಗಳನ್ನ ಗಮನಿಸ್ತಾರೆ. ಇದರಿಂದ ಏನಾಗುತ್ತೆ ಅಂದ್ರೆ ನಮಗೆ ಸಿಗದ ಲೋಕ, ಬಣ್ಣ, ಘಟನೆ ಎಲ್ಲರೂ ಈ ಯೋಗಿಗಳ ನಿಲುಕಿಗೆ ಸಿಗುತ್ತವೆ. ಇದೇ ರೀತಿ ನಮ್ಮ ಥಿಯಾಸಫಿ ಪರಿಣಿತರು ಅವರ ಯೋಗ ದೃಷ್ಟಿಯಿಂದ ಅನೇಕ ಅದೃಶ್ಯ ಲೋಕದ ವಿಚಾರವಾಗಿ ಪ್ರಯೋಗಗಳನ್ನು ನಡೆಸಿ ಕೆಲವು ಆಶ್ಚರ್ಯಚಕಿತ ವಿಷಯಗಳನ್ನ ತಿಳಿಸಿಕೊಟ್ಟಿದ್ದಾರೆ. ಅದೇನೆಂದ್ರೆ, ನಂಬರ್ 1, ನಮ್ಮ ಭೌತಿಕ ಪರಿಮಿತಿಗೆ ನಿಲುಕದ ಅನೇಕ ಸೂಕ್ಷ್ಮ ಲೋಕಗಳಿವೆ. ಇದೇನು ನಾವು ನಮ್ಮ ಲೋಕ ನೋಡ್ತಾ ಇದ್ದೀವಿ ಭೌತಿಕವಾಗಿ, ಅದನ್ನ ಮೀರಿಯೂ ಅನೇಕ ಸೂಕ್ಷ್ಮ ಲೋಕಗಳಿವೆ. ಇವುಗಳು ಸೂಕ್ಷ್ಮ ಪ್ರಕೃತಿ ಏನಿದೆ ಅದರ ತತ್ವದಿಂದ ರಚಿಸಲ್ಪಟ್ಟಿವೆ. ಆ ಸೂಕ್ಷ್ಮ ಲೋಕಗಳ ಪ್ರಕೃತಿ ತತ್ವ ಏನಂದ್ರೆ, ಹೇಗೆ ನಮ್ಮಲ್ಲಿ ನಾವು ನೋಡುವಂತಹದ್ದು ಮೂರು ಘನ, ದ್ರವ ಮತ್ತು ಅನಿಲಗಳನ್ನ ನಾವು ನೋಡಬಹುದು. ಕೆಲವು ಅನಿಲಗಳಿಗೆ ಬಣ್ಣ ಇರುತ್ತೆ, ಆದ್ರಿಂದ ನೋಡಬಹುದು. ಉದಾಹರಣೆಗೆ ಕ್ಲೋರಿನ್ ನೋಡಿದ್ರೆ ಕ್ಲೋರಿನ್ ಹಸಿರಾಗಿರುತ್ತೆ, ಬಣ್ಣಗಳಲ್ಲಿ ನಾವು ನೋಡ್ಲಿಕ್ಕಾಗಲ್ಲ. ಇವು ಸೂಕ್ಷ್ಮ ಪ್ರಕೃತಿಯ ತತ್ವದಿಂದ ರಚಿಸಲ್ಪಟ್ಟಿವೆ.
ಇವು ಮೂರನ್ನೂ ಮೀರಿದ ಸೂಕ್ಷ್ಮ ಪ್ರಕೃತಿ ಅದರಿಂದ ರಚಿಸಲ್ಪಟ್ಟಿವೆ ಮತ್ತು ಇವು ಸೂಕ್ಷ್ಮ ವಸ್ತುಗಳಿಗಿಂತಲೂ ಸೂಕ್ಷ್ಮಾತಿ ಸೂಕ್ಷ್ಮ ವಸ್ತುಗಳಾಗಿವೆ. ಅಂದ್ರೆ ಇದಕ್ಕಿನ್ನ ಈಗ ನೋಡಿ, ಘನ ಬಹಳ ಗಟ್ಟಿಯಾಗಿರುತ್ತೆ, ಬಹಳ ಅದರ ಮಾಸ್ ಜಾಸ್ತಿ ಇರುತ್ತೆ ಘನದ್ದು. ನಾವು ಘನದ ಒಂದು ಮಾಸ್ ನ ತಗೊಂಡು ದ್ರವದ ಮಾಸ್ಗೆ ಆ ಒಂದು ಜೋಡಣೆ ಮಾಡಿದಾಗ ದ್ರವದ ಮಾಸ್ ಕಡಿಮೆ ಇರುತ್ತೆ, ಅವು ಲೂಸ್ ಆಗಿ ಬೈಂಡ್ ಆಗಿರುತ್ತೆ ಆಟಮ್ಸ್ಗಳು ಎಲ್ಲ, ಇವು ಏನು ಅಣುಗಳು. ಅದೇ ಅನಿಲ ತಗೊಂಡ್ರೆ ಇನ್ನೂ ಲೂಸ್ ಆಗಿರುತ್ತೆ, ಆದ್ರಿಂದ ಅನಿಲಗಳು ನಮಗೆ ಕಾಣೋದು ಬಹಳ ಕಷ್ಟ. ಅನಿಲಗಳನ್ನ ನಾವು ಉದಾಹರಣೆಗೆ ಗಾಳಿಯನ್ನ ನಾವು ನೋಡ್ಲಿಕ್ಕಾಗಲ್ಲ, ಅದು ನಮಗೆ ಅನುಭವಕ್ಕೆ ಅಂದ್ರೆ ಸ್ಪರ್ಶ ಮೂಲಕ ಅದು ಗಾಳಿ ಬೀಸಿದಾಗ ತಣ್ಣಗಾಗೋದ್ರಿಂದ ನಮಗೆ ಗೊತ್ತಾಗುತ್ತೆ. ಸೊ ಈ ವಿಷಯಗಳನ್ನ ನಮ್ಮ ಥಿಯಾಸಫಿಯ ಮುಂದುವರಿದ ಪಂಗಡ ಹೇಳಿದೆ. ಎರಡನೇ ಅಂಶ ಏನಂದ್ರೆ, ನಮ್ಮ ವಿಜ್ಞಾನದ ಪರಿಧಿಗೆ ಮೊದಲು ಅಂದ್ರೆ ಈ ಒಂದು 100 ವರ್ಷದ ಕೆಳಗೆ ಮೊದಲು ಮೂರೇ ಗೊತ್ತಿತ್ತು. ಸ್ಥಿತಿ ವಿಂಗಡಣೆ, ಒಂದು ಯಾವುದೇ ಒಂದು ವಸ್ತುವಿನ ಸ್ಥಿತಿ ಅಂದ್ರೆ ಮೂರೇ, ಒಂದು ಘನ, ದ್ರವ ಮತ್ತು ಅನಿಲ ಅನ್ನೋದು. ತದನಂತರ ಪ್ಲಾಸ್ಮಾ ಅನ್ನೋದು ಒಂದು ಸ್ಟೇಟ್ ಬಂತು. ಅಂದ್ರೆ ಮೊದಲು ನಮ್ಗೆ ಗೊತ್ತಿದ್ದು ಮೂರೇ ಆಯಾಮಗಳು, ಘನ, ದ್ರವ, ಅನಿಲ. ಒಬ್ಬ ಹೊಸ ಸೈಂಟಿಸ್ಟ್ ಬಂದಿರೋದು ಪ್ಲಾಸ್ಮಾ ಅಂತ ಒಂದು ಸ್ಥಿತಿಗೂ ಇದೆ ಅಂತ. ನಾನು ಆಗ್ಲೇ ಹೇಳ್ದಂಗೆ ಘನ ತುಂಬಾ ಭೌತಿಕವಾಗಿರುತ್ತೆ, ದ್ರವ ಇದಕ್ಕಿಂತ ಸ್ವಲ್ಪ ಲೂಸ್ ಬೌಂಡ್ ಆಗಿರುತ್ತೆ, ಅನಿಲ ಇದಕ್ಕಿಂತ ಲೂಸ್ ಆಗಿರುತ್ತೆ, ಪ್ಲಾಸ್ಮಾ ಸ್ಥಿತಿ ಇದಕ್ಕಿಂತ ಲೂಸ್ ಆಗಿರುತ್ತೆ. ಆದರೆ ಇನ್ನೂ ಭೌತಿಕ ವಿಜ್ಞಾನದ ನಿಲುಕಿಗೆ ಸಿಗದ ಇನ್ನೂ ಅನೇಕ ಆಯಾಮಗಳಿವೆ. ಅವನ್ನ ಕಂಡುಹಿಡಿಬೇಕು, ಅವನ್ನ ನೋಡ್ಬೇಕು ಅಂದ್ರೆ ಈಗಿರೋ ಸದ್ಯಕ್ಕೆ ಇರೋ ಆ ಲಿಮಿಟೇಷನ್ಸ್ ಏನಿದೆ, ಪರಿಮಿತಿ, ಅದನ್ನು ಒಪ್ತಾ ಇಲ್ಲ. ನಾವು ಇನ್ನೂ ಆ ಮುಂದುವರೆದ ಒಂದು ಇದಕ್ಕೆ ಹೋಗಿಲ್ಲ. ಆದರೆ ಬಹಳ ಹಿಂದೆಯೇ ನಮ್ಮ ಥಿಯಾಸಫಿಯನ್ನ ಅಧ್ಯಯಿಸಿದ, ಅದ್ರ ಬಗ್ಗೆ ತುಂಬಾ ತಿಳಿದುಕೊಂಡ, ಅದನ್ನ ಅನುಭವವನ್ನ ಪಟ್ಟು ಕಂಡು ಹಿಡಿದಂತ ಹೇಳುತ್ತೆ, ಇದು ಬಿಟ್ಟು ಅನೇಕ ಅತಿ ಸೂಕ್ಷ್ಮ ಲೋಕಗಳು ನಡೀತಾ ಇವೆ ಅಂತ. ಏನದು, ಹೇಗೆ ಇದೆ ಅನ್ನೋದು ನಾವೀಗ ನಮ್ಮ ಸೌರಮಂಡಲದಲ್ಲಿ ಬಂದಾಗ ಅದು ನಮಗೆ ಗೊತ್ತಾಗುತ್ತೆ. ಈ ಮಾನವನಿಗೆ ಸಂಬಂಧಪಟ್ಟಂತೆ ನಮ್ಮ ಸೌರಮಂಡಲದಲ್ಲಿ ನಾವು 7 ಲೋಕಗಳನ್ನ ಕಾಣುತ್ತೇವೆ, ಸೂಕ್ಷ್ಮಾತಿ ಸೂಕ್ಷ್ಮ ಲೋಕಗಳು. ಆ 7 ಲೋಕಗಳಲ್ಲಿ ಒಂದು ಬ್ರಹ್ಮಾಂಡದ ಕಾಸ್ಮಿಕ್ ಲೋಕ, ಮತ್ತೆ ಸೌರ ಬ್ರಹ್ಮಾಂಡ, ಈ ಸೋಲಾರ್ ಇದೇನಿದೆ ಲೋಗಾಸ್, ಮತ್ತೆ ದಿ ಕಾಸ್ಮಿಕ್ ಲೋಗಾಸ್, ಇವೆರಡಕ್ಕೂ ಸಂಬಂಧಗಳಿವೆ. ಎರಡೂ ಅಷ್ಟೇ, 7 ಲೋಕಗಳಲ್ಲಿ ಕೆಲಸ ಮಾಡಿ, 7 ಲೋಕಗಳು. ಆ 7 ಲೋಕಗಳಂದ್ರೆ ಮೊದಲನೇದಾಗಿ ನಮಗೆ ಸ್ಥೂಲ ಲೋಕ ಅಂತ ನಾವು ಕರಿತೀವಿ ಅದನ್ನ, ದ ಫಿಸಿಕಲ್ ವರ್ಲ್ಡ್. ಸ್ಥೂಲ ಲೋಕದಲ್ಲಿ ಎಲ್ಲವೂ ನಮಗೆ ಅದನ್ನ ಅನುಭವಕ್ಕೆ ಬರುತ್ತೆ, ಪಂಚೇಂದ್ರಿಯಗಳಿಗೆ ಅನುಭವ ಬರುತ್ತೆ ಸ್ಥೂಲ ಲೋಕದಲ್ಲಿ. ಆದ್ರೆ ಎಲ್ಲವನ್ನ ನಾವು ಮುಟ್ಟಿ ನೋಡಿ ವಾಸನೆ ಮತ್ತೆ ಇದರಿಂದ ನಾವು ಗಮನಿಸಬಹುದು. ಎರಡನೆಯದು ಬಂದ್ಬಿಟ್ಟು ಅದನ್ನ ಕಾಮಲೋಕದಲ್ಲಿ, ಎರಡನೇ ಲೋಕ ಕಾಮಲೋಕ, ಇದಿಷ್ಟು ನಮ್ಗೆ ಗೊತ್ತದು. ಮೂರನೆಯದು ಮನೋಲೋಕ, ನಾಲ್ಕನೆಯದು ಬಂದು ಬುದ್ಧಿಲೋಕ, ಐದನೆಯದು ಬಂದು ಆತ್ಮಲೋಕ, ಆರನೆಯದು ಬಂದು ಅನುಪಾದಕ ಲೋಕ, ಮತ್ತು 7ನೆಯದು ಆದಿಲೋಕ. ಇವು 7 ಲೋಕಗಳು. ನಮ್ಮ ಹಿಂದೂ ಸಂಸ್ಕೃತಿಯಲ್ಲೂ ಸಹ ನಾವು ಒಂದು 7 ಲೋಕ, ಅದನ್ನ ಪುರುಷ ಸೂಕ್ತದಲ್ಲಿ ಅದು ಒಂದು ಬರುತ್ತೆ, ಅದನ್ನ ನಾನು ಹೇಳ್ತೇನೆ. ಇದಲ್ಲದೇನೆ ಅಬ್ರಹಾಮಿಕ್ ರಿಲಿಜನ್ಸ್ ಅಂತ ನಾವೇನು ಕರಿತೀವಿ, ಕ್ರಿಶ್ಚಿಯಾನಿಟಿ ಆಗಿರ್ಬೋದು, ಇಸ್ಲಾಂ ಆಗಿರ್ಬೋದು, ಅವರು ಈ 7 ಲೋಕಗಳಲ್ಲಿ ನಮ್ಗೆ ಕೇಳ್ತಾರೆ. ಆದ್ರೆ ನಮಗೆ ಮತ್ತೆ ಅವ್ರಿಗೆ ಇರೋ ಒಂದೇ ಒಂದು ಡಿಫರೆನ್ಸ್ ಅಂದ್ರೆ, ಅವರು 7 ಲೋಕಗಳು ಬೇರೆ ಬೇರೆ ಅಂತ, ಆದ್ರೆ ನಮ್ಮಲ್ಲಿ ಈ 7 ಲೋಕಗಳು ಒಂದೇ ಕಡೆ ಇದೆ ಅಂತ. ಇವೆಲ್ಲೂ ಬೇರೆ ಬೇರೆಯಾಗಿ, ಉದಾಹರಣೆಗೆ ಸ್ಥೂಲ ಲೋಕ ಭೂಮಿ ಮೇಲಿದೆ, ಕಾಮಲೋಕ ಬಂದ್ಬಿಟ್ಟು ಇನ್ನೊಂದು ಚಂದ್ರ ದಾಟಿದೆ, ಹಾಗೆ ನಾವು ಹೇಳೋದಿಲ್ಲ, ಅದು ಶುದ್ಧ ಸುಳ್ಳು ಸಹ. ಇವು ಆ ಫಿಸಿಕಲ್ ಆಗಿ ನಾವು ಇದನ್ನ ಯೋಚನೆ ಮಾಡೋದು, ಭೌತಿಕ ಒಂದು ವಿಜ್ಞಾನದ ರೀತಿ ಇದನ್ನು ತಗೊಂಡು ಹೋಗ್ಬಾರ್ದು. ನೋಡಿ, ಪ್ರತಿಯೊಂದು ಲೋಕದಲ್ಲೂ 7 ಉಪಲೋಕಗಳು ಕಾಣುತ್ತೆ. ಈ ಎಲ್ಲಾ ಲೋಕಗಳು
7 ಉಪಲೋಕಗಳಿಂದ ಮಾಡಲ್ಪಟ್ಟಿದೆ. ಅದನ್ನ ಫಸ್ಟ್ ಒನ್ ಅತಿ ಬೇಸಿಕ್, ಅತಿ ಕೆಳಗಿನ ಒಂದು ಉಪಲೋಕ ಅಂದ್ರೆ ಘನ ರೂಪ. ಎರಡನೆಯದು ದ್ರವ ರೂಪ. ಮೂರನೆಯದು ಬಂದು ಅನಿಲ ರೂಪ, ಅನಿಲ ಲೋಕ, ಅನಿಲ ಉಪಲೋಕ. ನಾಲ್ಕನೆಯದು ಬಂದ್ಬಿಟ್ಟು ನೋಡಿ, ಇವು ಮೂರೇ ಭೌತಿಕ ವಿಜ್ಞಾನಿಗಳಿಗೆ ಗೊತ್ತಿರೋದು. ನಾಲ್ಕನೆಯದು ನಾವು ಅದನ್ನ ಅತಿವಾಯು ಲೋಕ, ಅತಿವಾಯು ಉಪಲೋಕ. ಅದಾದ್ಮೇಲೆ ಅದಕ್ಕಿನ್ನ ಸರಳವಾಗಿ, ಅದಕ್ಕಿನ್ನ ತುಂಬಾ ಸೂಕ್ಷ್ಮವಾಗಿರೋ ಸೂಕ್ಷ್ಮ ಅತಿವಾಯು ಲೋಕ. ಅದಾದ್ಮೇಲೆ ಅಣುಲೋಕ, ಅದಾದ್ಮೇಲೆ ಪರಮಾಣು ಲೋಕ. ಇದಿಷ್ಟು 7 ಉಪಲೋಕಗಳು. ಎಲ್ಲಾ ಇದ್ರೊಳಗು ಕಾಮಲೋಕದಲ್ಲೂ 7 ಉಪಲೋಕಗಳು ಸೇಮ್, ಮನೋಲೋಕದಲ್ಲೂ 7 ಉಪಲೋಕಗಳು, ಬುದ್ಧಿಲೋಕದಲ್ಲೂ 7 ಉಪಲೋಕಗಳು, ಆತ್ಮಲೋಕದಲ್ಲೂ 7 ಉಪಲೋಕಗಳು, ಅನುಪಾದಕ ಲೋಕದಲ್ಲೂ 7 ಉಪಲೋಕಗಳು ನಮಗೆ ಕಾಣುತ್ತೆ. ಅದನ್ನ ನಾವು ಈ ರೀತಿ ಕ್ಯೂಬ್ ನಲ್ಲಿ ಬರೀಬಹುದು, ಒಂದು ಕ್ಯೂಬ್ ಆಗಿ ತೋರಿಸಬಹುದು. ಸೊ ಎಲ್ಲಾ ಲೋಕಗಳು ಅದರ ಕಾರ್ಯಗಳನ್ನ ಈ 7 ಉಪಲೋಕಗಳಲ್ಲೇ ಮಾಡಬೇಕು. ಅಂದ್ರೆ ಮಾನವ ತನ್ನ 7 ಲೋಕಗಳಲ್ಲಿ, ಇದು ನೋಡಿ, ಇದು ಸೌರ ಬ್ರಹ್ಮಾಂಡದ್ದು, ಕಾಸ್ಮಿಕ್. ಇದು ಬಂದ್ಬಿಟ್ಟು ನಮ್ಮ ಸೋಲಾರ್ ಸಿಸ್ಟಮ್ದು, ಅಂದ್ರೆ ಮಾನವಂದು ಅಂತ ಇಟ್ಕೊಳ್ಳೋಣ. ಇವೆರಡೂ ನೋಡಿ ಡಿಫ್ರೆಂಟ್ ಪ್ಲೇನ್ಸ್ ನಲ್ಲಿ ವರ್ಕ್ ಆಗ್ತಾ ಇದೆ. ಪ್ಲೇನ್ ಅಂದ್ರೆ ನಾನು ಈ ಕಾಸಲ್ ಪ್ಲೇನ್ ಅಂತ ತಿಳ್ಕೊಬೇಡಿ, ಒಂದು ಬೇರೆ ಆಯಾಮದಲ್ಲಿ ವರ್ಕ್ ಆಗ್ತಿದೆ. ಎಲ್ಲ ಸಿಮಿಲರ್ ಆಗಿದೆ. ಸೊ ಪ್ರತಿಯೊಂದು ಲೋಕಗಳು 7 ಉಪಲೋಕಗಳಿಂದ ಮಾಡಲ್ಪಟ್ಟು 7 ಉಪಲೋಕಗಳಲ್ಲಿ ವರ್ಕ್ ಆಗುತ್ತೆ. ಮೊದಲನೇ ಈ 3 ಉಪಲೋಕಗಳೇನಿದೆ ಅತಿ ಸೂಕ್ಷ್ಮವಾದದ್ದು. ಇದಕ್ಕೆ ಹೈಯರ್ ಉಪಲೋಕಗಳು ಅಂತ, ಹೈಯರ್ ಪ್ಲೇನ್ಸ್. ಅಂದ್ರೆ ಇಲ್ಲೂ ಅಷ್ಟೇ, ಈ 3 ನಮ್ಗೆ ಹೈಯರ್ ಪ್ಲೇನ್ಸ್. ಇಲ್ಲಿ ಕೆಳಗಡೆ 3 ಬಂದ್ಬಿಟ್ಟು ಇದು ಲೋವರ್ ಪ್ಲೇನ್ಸ್. ಇದು ಈ ರೀತಿ 7 ಉಪಲೋಕಗಳೇನಿದೆ, ಇದು ನಾವೇನು ಇಲ್ಲಿ ಸಪ್ತಲೋಕಗಳಿವೆ ಅದು ನಮ್ಮ ಭೂಲೋಕದಲ್ಲಿಯೇ ಇದೆ, ಬೇರೆ ಎಲ್ಲೂ ಇಲ್ಲ. ನೀವು ಇವಿಷ್ಟನ್ನು ನಾವು ಭೂಲೋಕದಲ್ಲೇ ನೋಡಬಹುದು. ನಾವು ಸಪ್ತಲೋಕ ಇಲ್ಲೇ ಇದೆ, ಬೇರೆ ಎಲ್ಲೂ ಇಲ್ಲ. ಹೇಗೆ? ಬಹಳ ಸಿಂಪಲ್ ನೋಡಿ. ಎಲ್ಲವೂ ಇಲ್ಲೇ ಇರೋದು ಹೇಗೆ? ಎಲ್ಲವೂ ಒಂದೇ ಕಡೆ ಇರುತ್ತೆ ಅಂದ್ರೆ, ಈಗ ನಾವು ಒಂದೊಂದೇ ಉಪಲೋಕಗಳನ್ನು ತಗೊಂಡು, ಯಾವುದೇ ಒಂದು ಲೋಕದಲ್ಲಿ ಉಪಲೋಕಗಳನ್ನು ತಗೊಂಡು, ಘನ ತುಂಬಾ ಸಾಂದ್ರತೆಯನ್ನು ಹೊಂದಿರುತ್ತೆ, ಡೆನ್ಸಿಟಿ ಜಾಸ್ತಿ ಇರುತ್ತೆ ಘನಕ್ಕೆ. ಅದಕ್ಕಿಂತ ಕಡಿಮೆ ಡೆನ್ಸಿಟಿ ಸಾಂದ್ರತೆ ಬಂದ್ಬಿಟ್ಟು ದ್ರವಕ್ಕೆ ಕಡಿಮೆ ಇರುತ್ತೆ. ಬರ್ತಾ 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 ಕಡಿಮೆ ಆಗ್ತಾ ಹೋಗುತ್ತೆ. ಈಗ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಗೆ ಒಂದೇ ಇದ್ರೊಳಗೆ ಅಡಗಿದೆ ಅಂದ್ರೆ, ಈಗ ನಾವು ಒಂದು ಚೀಲದಲ್ಲಿ ತೆಂಗಿನಕಾಯಿಗಳು, ಅದನ್ನ ನಾವು ಘನ ಅಂತ ನಾವು ಅದನ್ನು ಕರೆಯೋಣ. ಒಂದು ಚೀಲದಲ್ಲಿ ತೆಂಗಿನಕಾಯಿ ತುಂಬಿದಾಗ ಆ ಚೀಲದಲ್ಲಿ ಇನ್ನೂ ಸ್ವಲ್ಪ ಜಾಗ ಉಳಿದಿರುತ್ತೆ. ನಾವು ಆ ಜಾಗದಲ್ಲಿ ನಾವೇನ್ ಮಾಡ್ಬೋದು, ನಾವು ಒಂದು ಚಿಕ್ಕ ಚಿಕ್ಕ ಕಲ್ಲುಗಳನ್ನ ಆ ಕಲ್ಲುಗಳು ಈ ಜಾಗದಲ್ಲಿರುವ ಮಧ್ಯೆ ಅದು ಸೇರ್ಪಡುತ್ತೆ. ಅಂದ್ರೆ ಕಲ್ಲುಗಳ ಸಾಂದ್ರತೆ ಕಡಿಮೆ. ಯಾವ್ದು ಕಂಪೇರ್ ಮಾಡಿದ್ರೆ ತೆಂಗಿನಕಾಯಿ ಕಂಪೇರ್ ಮಾಡಿದ್ರೆ. ಆ ಕಲ್ಲುಗಳು ತುಂಬಿದ ಮೇಲೂ ಸಹ ನಾವು ಅದ್ರ ಒಳಗಡೆ ಚಿಕ್ಕ ಚಿಕ್ಕ ಇನ್ನೂ ಕಲ್ಲುಗಳು ಹಾಕ್ಬೋದು, ಅದಾದ್ಮೇಲೆ ಮರಳು ಹಾಕ್ಬೋದು. ಆದ್ರೂ ತುಂಬಿರಲ್ಲ, ಮಧ್ಯೆ ಗ್ಯಾಪ್ ಇದೆ, ಆ ಗ್ಯಾಪ್ ನಲ್ಲಿ ಗಾಳಿ ಇರುತ್ತೆ. ಸೊ ಎಲ್ಲಾ ಲೋಕಗಳಲ್ಲಿ ಏನು ನಾವು ಇದಿದೆ, ಅವು ಒಂದೊಳಗೆ ಒಂದು ಅಳುಕೊಂಡೇ ಇರುತ್ತೆ. ಇದು ಈ ಒಂದು ಆದ್ರೆ ನಮಗೆ ಕಾಣೋದು, ಉದಾಹರಣೆಗೆ ನಮಗೆ ಇವು ಮೂರುಗಳಷ್ಟೇ, ಈ ಕೆಳಗಿನ 3 ಏನು ಉಪಲೋಕಗಳನ್ನ ವರ್ಕ್ ಮಾಡ್ತೇವೆ, ಈ 3 ಉಪಲೋಕಗಳಲ್ಲಿ ಈ ಲೋಕಗಳನ್ನ ನಾವೇನು ಕೆಲಸ ಮಾಡ್ತೇವೆ ಅದಷ್ಟೇ ನಮಗೆ ಗೊತ್ತಾಗೋದು. ಎಸ್ಪೆಷಲಿ ಸ್ಥೂಲ ಲೋಕದ ಮಾತ್ರ ನಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ. ಕಾಮಲೋಕನ ನಾವು ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಕಾಮಲೋಕ ಸ್ಥೂಲ ಲೋಕಿನ ಸಾಂದ್ರತೆ ಕಡಿಮೆ ಸಾಂದ್ರತೆ ಹೊಂದಿದೆ. ಕಾಮಲೋಕಕ್ಕಿಂತ ಮನೋಲೋಕದ ಸಾಂದ್ರತೆ ಇನ್ನೂ ಕಡಿಮೆ, ಬರ್ತಾ ಬರ್ತಾ ಕಡಿಮೆ ಆಗುತ್ತೆ.
ಆದಿಲೋಕದ ಸಾಂದ್ರತೆ ಇವೆಲ್ಲದಕ್ಕಿಂತಲೂ ಕಡಿಮೆ ಇರುತ್ತೆ. ಸೊ ನಾವು ಯಾವ ಲೋಕದಲ್ಲಿ ವರ್ಕ್ ಮಾಡ್ತಿದೀವೋ ಸ್ಥೂಲ ಲೋಕದಲ್ಲಿಯೂ ಸಹ ಇದಿಷ್ಟು ಇರುತ್ತೆ. 7 ಉಪಲೋಕಗಳಲ್ಲೂ ನಾವು ಅದ್ರ ಕೆಲಸ ಮಾಡ್ತಾ ಇರುತ್ತೆ ಸ್ಥೂಲ ಲೋಕ. ಸೊ ಕಾಮಲೋಕದಲ್ಲಿ ಆದ್ರೆ ಸ್ಥೂಲ ಲೋಕದ ಉಪಲೋಕಗಳೇನಿವೆ ಇವು ಸ್ಥೂಲ ಲೋಕದ ವಸ್ತುಗಳಿಂದಲೇ ಮಾಡಲ್ಪಟ್ಟಿವೆ. ಅದೇ ರೀತಿ ಕಾಮದೇಹದ ಉಪಲೋಕಗಳನ್ನ ನಾವೇನ್ ತಗೊಳ್ತೀವಿ 7 ಲೋಕಗಳನ್ನ, ಇವು ಕಾಮಲೋಕದ ಆ ಉಪಲೋಕಗಳು, ಈ ಕಾಮಲೋಕ ಇದಿಷ್ಟು ಇದೆ ಕಾಮಲೋಕದಲ್ಲಿ, ಇವಿಷ್ಟು ಮಾಡಿರೋದು ಕಾಮಲೋಕದ ವಸ್ತುಗಳಿಂದ ಮಾತ್ರ. ನಾನು ಇದನ್ನು ಬಹಳ ಜನರಲ್ ಆಗಿ ಹೇಳ್ತೀನಿ. ಇಲ್ಲಿ ಸ್ಥೂಲ ಲೋಕದ ವಸ್ತುಗಳಿರಲ್ಲ, ಬರೀ ಕಾಮಲೋಕದ ವಸ್ತುಗಳು ಮಾತ್ರ ಇದಿಷ್ಟು. ಅಂದ್ರೆ ದಿ ಡಿಫರೆನ್ಸಿಯೇಷನ್ ಇಷ್ಟಿದೆ. ಸ್ಥೂಲ ಲೋಕದಲ್ಲೂ 7, ಅವು ಬರೀ ಇಟ್ಸ್ ಕನ್ಸರ್ನ್ ಓನ್ಲಿ ಟು ಸ್ಥೂಲ ಲೋಕ. ಕಾಮಲೋಕದಲ್ಲಿಯೂ 7 ಇವೆ, ಅವು ಬರೀ ಕಾಮಲೋಕದ ವಸ್ತುಗಳಿಂದ ಮಾಡಿದ್ದು, ಅದಕ್ಕೂ ಸ್ಥೂಲ ಲೋಕ ಸಂಬಂಧ ಆ ವಸ್ತುಗಳು ಮಾತ್ರ ನಾನು ಹೇಳ್ತಾ ಇದ್ದೀನಿ. ಇದು ನಮಗೆ ಎಲ್ಲವೂ ಇಲ್ಲೇ ಇರೋದ್ರಿಂದ ಇದನ್ನ ಬಹಳ ಚೆನ್ನಾಗಿ ಪುರುಷ ಸೂಕ್ತ ಸಹ ಹೇಳುತ್ತೆ. ಪುರುಷ ಸೂಕ್ತದಲ್ಲಿ 25ನೇ ಶ್ಲೋಕದಲ್ಲಿ ಒಂದು ಬರುತ್ತೆ, ಅದ್ರೊಳಗೆ ಬಹಳ ಚೆನ್ನಾಗಿ ಹೇಳುತ್ತೆ. ಸಪ್ತಸ್ಯಾಸನ್ ಅಂದ್ರೆ ಪುರುಷ, ಒನ್ ಹೂ ಡ್ವೆಲ್ಸ್ ಇನ್ ಅವರ್ ಬಾಡಿ, ಅವನು ಎನ್ಕ್ಲೇವ್ ಮಾಡ್ಕೊಂಡಿದ್ದಾನೆ. ಇದು ಎನ್ಕ್ಲೇವ್ ಅಂತ, 7 ಎನ್ಕ್ಲೇವ್. ಸಪ್ತಸ್ಯಾಸನ್ 7 ರೀತಿಯ ಎನ್ಕ್ಲೇವ್ ಮಾಡ್ಕೊಂಡಿದ್ದಾನೆ. ಅಂದ್ರೆ ಅವನು 7 ಲೋಕಗಳಲ್ಲಿ ತನ್ನ ಕಾರ್ಯವನ್ನ ಮುಂದುವರಿಸ್ತಾನೆ ಅಂತ ಪುರುಷ ಸೂಕ್ತದಲ್ಲಿ ಹೇಳುತ್ತೆ. ನಾವು ಪುರುಷ ಸೂಕ್ತನ ಥಿಯಾಸಫಿಲಿ ನಾವು ಅದನ್ನ ಹೇಳ್ತೇವೆ. ಸೊ ಇದು ನಮಗೆ ಗೊತ್ತಿರುವಂತೆ 7 ಉಪಲೋಕಗಳು. ಆ 7 ಉಪಲೋಕಗಳ ಏನಿದೆ, 7 ಲೋಕಗಳು ಮತ್ತೆ ಅವುಗಳ ಉಪಲೋಕಗಳು. ಇದು ಒಂದು ಕ್ಯೂಬಾಯ್ಡ್ ಆಗಿ, ಒಂದು ಕ್ಯೂಬ್ ನಾವೇನು ಇದನ್ನ ಮಾಡ್ತೇವೆ ಆ ರೀತಿ ಅದು ನಮ್ಗೆ ಕಾಣುತ್ತೆ. ಸೊ ಒಂದೊಂದು ಲೋಕಗಳಲ್ಲಿ ಒಂದೊಂದು ಇದು ಕಾಣುತ್ತೆ ಅಂತ ನಾವು ಹೇಳಬಹುದು. ಈಗ ನಾವು ಈ ಸ್ಥೂಲ, ಕಾಮ ಮತ್ತು ಮನೋಲೋಕದ ನಾವು ಈ 3 ಪ್ಲೇಸ್ ನಲ್ಲಿ ಏನಿರ್ತೇವೆ, ಈಗ ನಾವು ಆಕ್ಟ್ ಮಾಡ್ತಿರೋದಿದೆ, ಉಳಿದಿದ್ದೆಲ್ಲ ಬೇರೆ ಬೇರೆ ಲೋಕಗಳನ್ನು ನಾವು ಗಮನಿಸಿದ್ವಿ. ಆ ಬೇರೆ ಬೇರೆ ಲೋಕಗಳಲ್ಲಿ ಏನಿದೆ ಅದು ಉನ್ನತ ಲೋಕಗಳು. ಈಗ ನಮ್ಮ ಸ್ಥೂಲ ಈ 3 ಇದ್ರೊಳಗೆ ಬಂದಾಗ ನಾವು ನಮ್ಮಂತ ಮನುಷ್ಯರು ನಾವು 3 ಸ್ಥೂಲ, ಕಾಮ ಮತ್ತು ಮನೋಲೋಕದ ನಾವು ಅದನ್ನ ಆ ಪ್ಲೇನ್ಗಳಲ್ಲಿ ನಾವು ನಮ್ಮ ಕೆಲಸ ಕಾರ್ಯಗಳನ್ನ ನಾವು ಮಾಡ್ಕೊಳ್ತಾ ಇದ್ದೀವಿ. ಏನಿದು ಸ್ಥೂಲ ಲೋಕ ಮತ್ತು ಕಾಮಲೋಕ ಮನೋಲೋಕ ನಿವಾಸಿಗಳು ಅಂದ್ರೆ, ಈ ಉದಾಹರಣೆಗೆ ಒಬ್ಬ ಮನುಷ್ಯ, ಇದನ್ನು ಫ್ರೀಕ್ವೆನ್ಸಿ ಕಾಮ, ಈಗ ಸ್ಥೂಲಕ್ಕಿಂತ ಕಾಮ ಬಹಳ ಕಡಿಮೆ ಸಾಂದ್ರತೆ ಹೊಂದಿದೆ. ಇವನು ಒಬ್ಬ ಮನುಷ್ಯ ಈ 3 ಲೋಕಗಳಲ್ಲೂ ತನ್ನ ಇದನ್ನ ಪ್ರಜ್ಞೆಯನ್ನ ಈ 3 ಲೋಕಗಳಲ್ಲೂ ಆತ ಕೆಲಸ ಮಾಡ್ತಿದ್ದೇನೆ ಅಂತ ಇಟ್ಕೋಣ. ಅಂದ್ರೆ ಈ 3 ಲೋಕದಲ್ಲಿ ಏನು ಸ್ಪಂದನೆಗಳು ಉಂಟಾಗುತ್ತೋ ಸ್ಪಂದನೆಗಳು, ಆ ಸ್ಪಂದನೆಗಳು ಅವನ ಅನುಭವಕ್ಕೆ ಬರುತ್ತೆ. ಆ ಸ್ಪಂದನೆಗಳು ಅವನ ಅನುಭವಕ್ಕೆ ಬರುತ್ತೆ. ಉಳಿದಂತೆ ಉಳಿದ ಅನುಭವಗಳು ಇನ್ನು ಮೇಲಿನ ಲೋಕದ ಬುದ್ಧಿಲೋಕ ಆಗಿರಬಹುದು, ಮುಂದಿನ ಲೋಕಗಳ ಆತ್ಮಲೋಕ ಆಗಿರಬಹುದು, ಅನುಪಾದಕ, ಇದೆಲ್ಲ ಅವನ ಪ್ರಜ್ಞೆಯ ನಿಲುವಿಗೆ ಮೀರಿದ್ದು. ಆತ ತನ್ನ ಕೆಲಸ ಕಾರ್ಯಗಳನ್ನ ಈ 3 ಲೋಕಗಳಲ್ಲೇ ಮಾಡ್ತಾನೆ. ಯಾಕಂದ್ರೆ ಅವನಿಗೆ ಅಷ್ಟೇ ಗೊತ್ತಿರೋದು ಅವನ ಪರಿಮಿತಿ. ತನ್ನ ಇದನ್ನ ಬೆಳೆಸ್ಕೊಂತ ಹೋದ ಹಾಗೆ ಆತ ಹೆಚ್ಚು ಹೆಚ್ಚು ಜ್ಞಾನವನ್ನ ಪಡೆದಾಗ, ಹೆಚ್ಚು ಹೆಚ್ಚು ಆಧ್ಯಾತ್ಮಿಕ ರೀತಿಯಲ್ಲಿ ಮಾಡಿದಾಗೆ ಮುಂದಿನ ಲೋಕಗಳ ಫ್ರೀಕ್ವೆನ್ಸಿಗೆ ಅಡ್ಜಸ್ಟ್ ಆಗ್ತಾನೆ. ಅದನ್ನ ನಾವು ರೆಸೋನೆನ್ಸ್ ಅಂತ ಕರಿತೀವಿ. ರೆಸೋನೆನ್ಸ್ ಅಂತ ಸೈಂಟಿಫಿಕಲಿ ಇರುತ್ತೆ. ನಮ್ಮಲ್ಲೂ ಸ್ಪಂದನೆಗಳಿವೆ, ಮನುಷ್ಯನು ನಾವು ಸಹ ಸ್ಪಂದನೆಗಳನ್ನ ಕೊಡ್ತಾ ಇದ್ದೀವಿ. ಆ ಹೊರಗಿನಿಂದ ಕಾಸ್ಮಿಕ್ ನಲ್ಲಿ ಏನಿದೆ ಅಲ್ಲೂ ಸಹ ಸ್ಪಂದನೆಗಳಿವೆ, ಹಲವಾರು ಸ್ಪಂದನೆಗಳು ನಡೀತವೆ ಫ್ರೀಕ್ವೆನ್ಸಿ. ನಮ್ಮ ಫ್ರೀಕ್ವೆನ್ಸಿ ಅದರ ಫ್ರೀಕ್ವೆನ್ಸಿಗೆ ಮ್ಯಾಚ್ ಆದಾಗ ನಾವು ಅಲ್ಲಿ ಕೆಲಸ ಮಾಡಬಹುದು, ನಾವು ಆ ಮಟ್ಟಕ್ಕೆ ಹೋಗಬಹುದು. ಸಿಂಪಲ್ ಎಕ್ಸಾಂಪಲ್ ಅಂದ್ರೆ ನೋಡಿ,
ನಮ್ಮ ಮೊಬೈಲ್ ವರ್ಕ್ ಆಗ್ತಾ ಇದೆ. ನಮ್ಮ ಮೊಬೈಲ್ ಏರ್ಟೆಲ್ ಆಗಿರಬಹುದು ಅಥವಾ ಜಿಯೋ ಆಗಿರಬಹುದು. ನಮ್ಮ ಒಳಗಡೆ ಸಿಮ್ ಏನಿದೆ ಅದು ಒಂದು ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿನಲ್ಲಿ ಕೆಲಸ ಮಾಡುತ್ತೆ. ತನ್ನ ಒಂದು ಫ್ರೀಕ್ವೆನ್ಸಿನ ಹೊರಗೆ ಬಿಡುತ್ತೆ ಮೊಬೈಲ್. ಹೊರಗೆ ಬಂದಾಗ ಹೊರಗಡೆ ಹಲವಾರು ಕಂಪನಿಗಳ ಫ್ರೀಕ್ವೆನ್ಸಿ ಇವೆ ಈಗಾಗಲೇ. ಜಿಯೋ ಆಗಿರಬಹುದು, ಏರ್ಟೆಲ್ ಆಗಿರಬಹುದು. ಇಲ್ಲಿ ಫ್ರೀಕ್ವೆನ್ಸಿ ಇದರ ಫ್ರೀಕ್ವೆನ್ಸಿಗೆ ಮ್ಯಾಚ್ ಮಾಡಿದಾಗ ಕೆಲಸ ಮಾಡುತ್ತದೆ. ಅದೇ ರೀತಿ ಟಿವಿ ಸಹ. ಟಿವಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಬರ್ತಾ ಇದೆ, ಫುಲ್ ನಮ್ಮ ಪ್ರಪಂಚದಾದ್ಯಂತ ತುಂಬಿಕೊಂಡಿದೆ. ನಮ್ಮ ಟಿವಿ ಯಾವ ಫ್ರೀಕ್ವೆನ್ಸಿಗೆ ಅಡ್ಜಸ್ಟ್ ಆಗುತ್ತೋ ಅದನ್ನ ಮಾತ್ರ ನಾವು ನೋಡುದು. ಅದೇ ರೀತಿ ಮನುಷ್ಯ ಸಹ ಯಾವ ಲೋಕಗಳಲ್ಲಿ ಅವನ ಫ್ರೀಕ್ವೆನ್ಸಿನ ತನ್ನ ಸ್ಪಂದನೆಗಳನ್ನ, ನಾನು ಬಹಳ ಜನರಲ್ ಆಗಿ ಹೇಳ್ತೀನಿ, ಇನ್ಕ್ರೀಸ್ ಮಾಡ್ತಾ ಹೋಗ್ತಾನೋ ಆ ಮುಂದಿನ ಮಟ್ಟಕ್ಕೆ ಹೋಗಿ ಆ ಲೋಕದಲ್ಲಿ ತನ್ನ ಅನುಭವವನ್ನ ಅವನು ಪಡೆಯಬಹುದು. ಅದು ಹೇಗೆ ಸಾಧ್ಯ? ತನ್ನ ಆಧ್ಯಾತ್ಮಿಕ ಜ್ಞಾನದಿಂದ ಅದನ್ನ ಬೆಳೆಸ್ತಾ ಹೋಗ್ಬೇಕು. ಇದು ಇನ್ನೊಂದು ಹೇಳ್ಬೇಕಂದ್ರೆ, ನಾನು ಆಗ್ಲೇ ಹೇಳಿದೆ, ಇಲ್ಲಿ ನೋಡಿ, ಸ್ವರ್ಗಲೋಕ ಇದೆ, ಆದಿಲೋಕ. ಮೇಲಿನ ಮೂರುಗಳಿಂದ ನಾವು ಸ್ವರ್ಗ ಅಂತ ನಾವು ಇದನ್ನ ಮಾಡ್ತೇವೆ. ಅಲ್ಲಿ ಈ 7 ಉಪಲೋಕಗಳೇನಿದೆ 2 ಉಪ ಅಂತಸ್ತುಗಳಾಗಿ ಮಾಡಬಹುದು. ಅದೇನಂದ್ರೆ, ಈ ಕೆಳಗಿನ 4 ಉಪಲೋಕ ಏನಿದೆ, ಘನ, ದ್ರವ, ಅನಿಲ, ಅತಿವಾಯು, ಇದನ್ನ ನಾವು ದೇವಲೋಕ ಅಂತ ಕರಿತೀವಿ. ಉಳಿದಿದ್ದ ಮೇಲೆ 3 ಏನಿದೆ, ಸೂಕ್ಷ್ಮ, ಅತಿವಾಯು, ಅಣು ಮತ್ತು ಪರಮಾಣು, ಇದು ನಾವು ಸ್ವರ್ಗ ಅಂತ ಕರೀತೀವಿ. ಈ ದೇವತೆಗಳ ವಾಸ ಏನಿದೆ, ಇದು ದಿವ್ಯವಾದ ಒಂದು ಸೆಲ್ಫ್ ಇಲ್ಯುಮಿನೇಟಿಂಗ್ ಅಂತ ಕರಿತೀವಿ. ಅಂದ್ರೆ ಸ್ವಯಂ ಒಂದು ಪ್ರಕಾಶವನ್ನ ಹೊಂದಿದ ಒಂದು ಲೋಕ. ಹೀಗೆ ಇದು ಒಂದೊಂದು ಇದ್ರೊಳಗೂ ವರ್ಕ್ ಆಗ್ತಾ ಹೋಗ್ತಾ ಇರುತ್ತೆ. ನಾವು ಯಾವಾಗ ಅದನ್ನ ಆ ಫ್ರೀಕ್ವೆನ್ಸಿಗೆ ಹೊಂದ್ಕೊಳ್ತೀವೋ ನಾವು ಇದ್ರೊಳಗೆ ಕೆಲಸ ಮಾಡ್ತೀವಿ. ಈ ಏನ್ ಹೇಳಿದೆ ನಾನು, ಆದಿಲೋಕದಲ್ಲಿ ಫಸ್ಟ್ ಏನಿದೆ ಅದು ಕುಟುಂಬ ಪ್ರೇಮ ಬರುತ್ತೆ, ಲೋವರ್ ಲೆವೆಲ್. ಕೆಳಗಿನ ಸ್ವರ್ಗ ಏನಿದೆ ಒಂದು ಕುಟುಂಬ ಪ್ರೇಮ ಅಂತ ಹೋಗುತ್ತೆ. ಹೀಗೆ ಹಲವಾರು ರೀತಿಯ ಒಂದು ಇದನ್ನ ಇಲ್ಲಿ ನಾವು ಗಮನಿಸಬಹುದು. ಇವಿಷ್ಟು ಸೂಕ್ಷ್ಮ ಲೋಕಗಳು ಪ್ರತಿಯೊಂದು ಇವು ಎಕ್ಸಿಸ್ಟ್ ಆಗಿವೆ. ಆದರೆ ನಮ್ಮ ಫ್ರೀಕ್ವೆನ್ಸಿ ಅದಕ್ಕೆ ಬಂದಿಲ್ಲ. ನಾವು ನಮ್ಮ ಫ್ರೀಕ್ವೆನ್ಸಿನ ಮುಂದೆ ಅದನ್ನ ನಾವು ಬೆಳೆಸ್ತಾ ಹೋದ ಹಾಗೆ ನಾವು ಆ ಮನೋಲೋಕಗಳಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ಬಹುದು. ಇದು ಇಲ್ಲಿವರೆಗೂ ಪಾರ್ಟ್ 1 ನಂದು. ಸ್ವಲ್ಪ ನಾನು ಇದು ಸ್ವಲ್ಪ ವಿಶಾಲವಾಗಿರೋದ್ರಿಂದ ಇದು 2 ಭಾಗಗಳಾಗಿ ಮಾಡ್ಬೇಕಾಗುತ್ತೆ. ಮುಂದೆ ಯಾವಾಗ್ಲಾದ್ರು ಸಮಯ ಸಿಕ್ಕರೆ 2 ಭಾಗಗಳಾಗಿ ಮಾಡ್ತೀನಿ. ಎರಡನೇದಾಗಿ ಏನಾಯ್ತು, ನಮ್ಗೆ ಒಂದು ಚಿಕ್ಕ ಪ್ರಾಬ್ಲಮ್ ಆಯ್ತು. ಏನಂದ್ರೆ ಟೆಕ್ನಿಕಲ್ ಕೆಲವು ವಿಡಿಯೋಸ್ ಇತ್ತು, ಅದನ್ನ ನನಗೆ ತೋರ್ಸ್ಲಿಕ್ಕೆ ಆಗ್ಲಿಲ್ಲ. ಅದು ಏನಾಗಿದೆ ಅಂತ ನಾನು ಒಂದ್ಸರಿ ಟೆಕ್ನಿಕಲ್ ಅದೇನ್ ಪ್ರಾಬ್ಲಮ್ ಇದೆ ಅಂತ ನಾನು ನೋಡ್ಕೊಂಡು ಅದನ್ನ ನೆಕ್ಸ್ಟ್ ಟೈಮ್ ನಾನು ಅದನ್ನ ಸಾಲ್ವ್ ಮಾಡ್ಕೊಂಡು, ಮೊದಲೇ ಒಂದ್ಸರಿ ನಾನು ಝೂಮ್ ಮೀಟಿಂಗ್ ನಲ್ಲಿ ಎಂದೂ ಮಾಡಿಲ್ಲ, ನಾನು ಗೂಗಲ್ ಮೀಟ್ ಬೇರೆ ಇದ್ರೊಳಗೆಲ್ಲ ಮಾಡೋದು. ಅದೇನ್ ಪ್ರಾಬ್ಲಮ್ ಇದೆ ಅಂತ ಒಂದ್ಸರಿ ನೋಡ್ಕೊಂಡು ನಾನು ಅದನ್ನ ಮುಂದೆ ಅದನ್ನ ತಿದ್ದುಕೊಳ್ತೇನೆ. ಇನ್ನು ಮುಂದಿನ ಯಾವ ರೀತಿ ವರ್ಕ್ ಮಾಡ, ಅಲ್ಲಿ 8 ಕಾಲ ಆಗೋಯ್ತು. ನನಗೆ ಸ್ವಲ್ಪ ಹೆಚ್ಚಿಗೆ ಟೈಮ್ ಬೇಕು. ಅದ್ರಿಂದ ನೆಕ್ಸ್ಟ್ ಯಾವಾಗ್ಲಾದ್ರು ನನಗೆ ಅವಕಾಶ ಕೊಟ್ರೆ ಮತ್ತೊಂದ್ಸರಿ ಇದೇ ರೀತಿ ನಾನು ಮಾಡಬಲ್ಲೆ ಅಂತ ಹೇಳ್ತೀನಿ. ಇದುವರೆಗೂ ಎಲ್ಲರೂ ಕೇಳಿದ್ರೆ, ಇವತ್ತಷ್ಟು ನಾನು ಮಾಡಿದ್ ನನಗೆ ಅಷ್ಟೊಂದು ಎಫೆಕ್ಟಿವ್ ಆಗಿ ಕಾಣಿಸ್ತಿಲ್ಲ. ಮುಂದೆ ಹೊಸ ವಿಡಿಯೋಗಳು, ಆ ಚಿತ್ರಗಳೆಲ್ಲ ಇತ್ತು, ಅದನ್ನ ನನಗೆ ತೋರಿಸ್ಲಿಕ್ಕಾಗ್ಲಿಲ್ಲ. ನಾನು ಅದನ್ನ ಮುಂದೆ ತೋರಿಸ್ತೀನಿ ಅಂತ ನಾನು ಹೇಳ್ತೇನೆ.